ನಮಗೆ ತಬಲಾ ಸಾಥನ ನೀಡ್ತಾ ಇರುವಂತ ಶ್ರೀ ಶಂಕರ್ ಹುಣಸ್ಗಿ ಅವರೇ, ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂತ ಎಲ್ಲ ನನ್ನ ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ಈ ಪ್ರವಚನವನ್ನ ಬಹಳ ಸುಂದರವಾಗಿ ನಡೆಸಿಕೊಂಡು ಹೋಗ್ತಾ ಇರುವಂತ ಈ ಬೋಳೇಗಾಂವ್ ಗ್ರಾಮದ ಬಸವೇಶ್ವರ ಸೇವಾ ಸಮಿತಿಯ ಮತ್ತು ಮಾರುತೀಶ್ವರ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾವು ಆ ಹುಡುಗರಲ್ಲಿ ಹಿಂದ್ ಗಲಾಟೆ ಮಾಡ್ತಾರೆ ನೋಡ್ರಿ, ಸ್ವಲ್ಪ ಅವ್ರಿಗೆ ಜಬರ್ಸ್ರಿ. ನಾವೆಲ್ಲ ಮಹಾಶಿವಶರಣೆಯಾಗಿರ್ತಕ್ಕಂಥ ದಾನಮ್ಮ ತಾಯಿಯ ಚರಿತ್ರೆಯನ್ನು ನೋಡ್ಕೊಂಡು ಬರಾಕತ್ತೀವಿ. ಅವಳ ಚರಿತ್ರೆ ಅಂದ್ರೆ ಸಾಮಾನ್ಯವಾದುದಲ್ಲ, ಶ್ರೇಷ್ಠವಾಗಿರ್ತಕ್ಕಂಥ ಚರಿತ್ರೆ. ತಮ್ಮ ನೀವು ಕುಂದಿರ್ತೀರಿ ಇಲ್ಲ? ನಿನಗ ಹೇಳದ್ ಕೇಳೋದನ? ದಾನಮ್ಮ ಚರಿತ್ರೆ ಅಂದ್ರೆ ಸಾಮಾನ್ಯರ ಚರಿತ್ರೆ ಅಲ್ಲ. ಅದು ನಿಮ್ಮ ಮನೆಯೊಳಗಡೆ ಬೀಸು ಕಲ್ಲಿರ್ತಾವ. ಆ ಬೀಸು ಕಲ್ಲಲ್ಲಿ ಮುಕ್ಕ ಹಾಕಿ ನೀವೇನು ತಿರುಗ್ತಾ ಇರ್ತೀರಲ್ಲ, ತಿರುಗೋ ಮುಂದೆ ನೀವು ಹಾಕಿದ 99 ಕಾಳುಗಳು ಏನಾಗ್ತಾವ ಅಂತ ಕೇಳಿದ್ರೆ ನುಚ್ಚಾಗ್ಯಾರ ಬೀಳ್ತಾವು, ಹಿಟ್ಟಾಗ್ಯಾರ ಬೀಳ್ತಾವ. ನೀವು ಯಾವ್ದು ಹಾಕ್ಬೇಕಂತೀರಿ ಅದಾಗಿ ಬೀಳ್ತಾವ. ಆದ್ರೆ ಕೆಲವೊಂದು ಕಾಳುಗಳು ಹಿಟ್ಟಾಗಿಲ್ಲ, ನುಚ್ಚಲು ಆಗಿರಂಗಿಲ್ಲ. ಅವು ಎಲ್ಲಿ ಕುಂತಿರ್ತಾವು? ಅಲ್ಲೇನಿರ್ತದಲ್ಲ ನಡವರ್ಕೊಂದು ಮಳಿ, ಅದಕ್ಕೆ ಏನಂತಿರ್ತಾಯಿ? ತಳಗೂಟ. ಹೌದಲ್ಲ? ತಳಗೂಟದ ಸುತ್ತಲ ಕುಂತಿರ್ತಾವು. ಎಲ್ಲಾವು ಹಿಟ್ಟಾಗಿ ಬಿದ್ದಿರ್ತಾವು, ಪುಡಿಯಾಗಿರ್ತಾವು. ಒಂದು 4-8 ಕಾಳುಗಳು ಅಥವಾ ಒಂದಿಷ್ಟು ಅಲ್ಲಿ ತಳಗೂಟ ಹಿಡ್ಕೊಂಡು ಕುಂತಿರ್ತಾವು ನೋಡವು. ಅವು ತಳಗೂಟ ಹಿಡ್ದಿದ್ದಕ್ಕೆ ಏನಾಗಿರಂಗಿಲ್ಲ ಅಂತ ಕೇಳಿದ್ರೆ ಪುಡಿಯಾಗಿರಂಗಿಲ್ಲ, ನುಚ್ಚಾಗಿರಂಗಿಲ್ಲ, ಹಿಟ್ಟಾಗಿರಂಗಿಲ್ಲ. ಹಂಗ ಈ ಜಗತ್ನ್ಯಾಗ ಪರಮಾತ್ಮ ಅನ್ನುವಂತ ತಳಗೂಟವನ್ನು ಹಿಡ್ಕೊಂಡು ಕುಂತವ್ರು ಯಾರು ಅಂತ ಕೇಳಿದ್ರೆ ದಾನಮ್ಮ ತಾಯಿ ಅಂತ ಮಹಾತ್ಮರು, ಬಂತನಾಳ ಶಿವಯೋಗಿ ಅಂತ ಶರಣರು, ಲಚ್ಚಾಣ ಸಿದ್ಧಲಿಂಗ ಮಹಾರಾಜನಂತ ಶರಣರು, ಬೋಳೇಗಾಂವದ ಗಿರಿಜಮ್ಮ ತಾಯಿ ಅಂತ ಶರಣರು. ಈ ಜಗತ್ತಿಗೆ ಅವರೆಲ್ಲ ಬಂದರೆ ಏನ್ ಹಿಡ್ಕೊಂಡು ಕುಂತಾರ ಅಂತ ಕೇಳಿದ್ರೆ ಪರಮಾತ್ಮ ಅನ್ನುವಂತ ತಳಗೂಟವನ್ನ ಗಟ್ಟ ಹಿಡ್ಕೊಂಡು ಕುಂತಾರ. ಹೀಗಾಗಿ ಅವರು ಪುಡಿಯಾಗಿಲ್ಲ. ಹೊನ್ನಿಗಾಗಿ ಬಂದವರು ಕೋಟಿ, ಹೆಣ್ಣಿಗಾಗಿ ಬಂದವರು ಕೋಟಿ, ಮಣ್ಣಿಗಾಗಿ ಬಂದವರು ಕೋಟಿ, ನಿನಗಾಗಿ ಬಂದವರನ್ನೊಬ್ಬರನ್ನು ಕಾಣದು ಈಶ್ವರ. ಇವರೆಲ್ಲ ಯಾರಿಗೆ ಬಂದವರು ಅಂತ ಕೇಳಿದ್ರೆ ಪರಮಾತ್ಮನಿಗಾಗಿ ಬಂದವರು. ಪರಮಾತ್ಮ ಅನ್ನುವಂತ ತಳಗೂಟವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತು ಬಿಟ್ಟಾರೆ. ಪುಡಿಯಾಗಲಿಲ್ಲ, ಅವರು ಸಂಸಾರದ ಹುದಲಿಗೆ ಸಿಲುಕಲಿಲ್ಲ. ಸಿಲುಕಲಾರದೆ ಗಟ್ಟಿಯಾಗಿ ಹೋದ್ರು. ಇನ್ನೊಂದು ಉದಾಹರಣೆ ಹೇಳ್ಬೇಕಂತ ಕೇಳಿದ್ರೆ, ನೀವು ಮನ್ಯಾಗ ಕಾಳು ಕುದಿಯಾಕ ಹಾಕಿರ್ತೀರಿ ಒಲಿ ಮ್ಯಾಗ, ಪಾತ್ರೆಯೊಳಗೆ ಎಲ್ಲಾ ಕಾಳುಗಳು ನೀವು ಉರಿ ಹಚ್ಚಿದ್ರೆ ಕುದ್ದು ಬಿಟ್ಟಿರ್ತಾವ. ಕೆಲವೊಂದು ಕಾಳಲ್ಲಿ ಏನಾಗಿರೋ ಕುದ್ದಿರ ಕಟ್ ಅಂತಿರ್ತಾವ, ಎಷ್ಟು ಕುದಿಸಿದ್ರು. ಹೌದಲ್ಲ? ನೀವ್ ಯಾವಾಗ ನೋಡ್ರಿ ಅಂದ್ರೆ ಮತ್ತೆ ಅದಕ್ಕೆ ಹೇಳ್ತೀನಿ, ಕೆಲವೊಂದು ಕಾಳುಗಳು ಕುದ್ದಿರಂಗಿಲ್ಲ, ಕೆಲವೊಂದು ಎಲ್ಲ ಕುದ್ದು ಬಿಟ್ಟಿರ್ತಾವ, ಕುದ್ದು ಒಡೆದು ಬಿಟ್ಟಿರ್ತಾವು, ಕೆಲವೊಂದು ಹಂಗ ಇರ್ತಾವ. ಆ ಹಂಗ ಕುದಿಲಾರ್ದ ಏನ್ ಕಾಳು ಇರ್ತಾವಲ್ಲ, ಆ ಕುದಿಲಾರ್ದ ಕಾಳುಗಳಂದ್ರೆ ಇಂಥ ಶರಣರು, ಎಲ್ಲ ಶರಣರು. ಕುದಿಲಾರ್ದ ಕಾಳುಗಳವರು
ನಾವೆಲ್ಲ ಕುದ್ದವ್ರು ಕುದ್ದವ್ರು ಕುದ್ದವ್ರು. ಅವ್ರು ಗೆದ್ದವರು, ನಾವು ಕುದ್ದವ್ರು, ನಾವು ಕುದ್ದವ್ರು, ನಾವು ಕುದ್ದವ್ರು, ಅವರು ಗೆದ್ದವರು ಗೆದ್ದವರು. ನೋಡಿ, ಗೆದ್ದಿರ್ತಕ್ಕಂಥ ದಾನಮ್ಮ ತಾಯಿ ಸಂಸಾರದಾಗಿದ್ಲು, ಲಗ್ನ ಆಗಿದ್ಲು. ಆದ್ರೂ ಹೆಂಗಿದ್ಲು? ನಿಮ್ ಮನೆ ಮುಂದೆ ಬಚ್ಚಲರಿ ಇರ್ತದಲ್ಲ, ಜಳಕ ಮಾಡಿ ನೀರು ಹೋಗಾಕಿರ್ತದಲ್ಲ, ಏನಂತೀರ? ಬಚ್ಚಲರಿ ಅಂತೀರಿಲ್ಲ? ಹಂಗಂದ್ರೆ ಅರ್ಥ ಆಗುತ್ತಲ್ಲ ಬಚ್ಚಲರಿ ಅಂದ್ರೆ. ಆ ಹರಿಯೊಳಗ ಒಂದು ಹುಳ ಇರ್ತತಿ. ಎದ್ರದ್ರಿ? ಕುಂಬಾರ ಹುಳ ಇರ್ತೈತಿ ನೋಡ. ಆ ರೊಜ್ಜನ್ನು ಒಟ್ಟ ಹಚ್ಕೊಂಡಿರಂಗಿಲ್ಲ, ರೊಜ್ಜಾಗಿ ಇರ್ತತಿ, ರೊಜ್ಜ ಒಟ್ಟ ಹಚ್ಕೊಂಡಿರಂಗಿಲ್ಲ. ಹಂಗ ಇಲ್ಲಿ ದಾನಮ್ಮ ಹೆಂಗಿದ್ಲು ಅಂತ ಕೇಳಿದ್ರೆ, ಕುಂಬಾರ ಹೋದಂಗ ಈ ಜಗತ್ನಾಗಿದ್ಲು, ಕುಂಬಾರ ಹೋದಂಗ ಈ ಜಗತ್ನಾಗಿದ್ಲು. ಏನೂ ಹಚ್ಕೊಳ್ಳಿಲ್ಲ, ಏನೂ ಹಚ್ಕೊಳ್ಳಿಲ್ಲ, ಬಹಳ ದೊಡ್ಡವಳಾಗಿ ಹೋದ್ಲು. ಹಿಂಗಾಗಿ ಅವಳ ಹೇಳ್ತಾರಲ್ಲ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದು ಶಿವಪಥ ಕಾಣಿರೋ, ಶರಣ ನುಡಿದುದು ಶಿವತತ್ವ ಕಾಣಿರೋ, ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ. ದಿನಾ ಶಿವರಾತ್ರಿ ಅವ್ರಿಗೆ. ನಮಗ್ ವರ್ಷದಾಗ ಒಂದ್ಸಲ ಬರ್ತದೆ ಶಿವರಾತ್ರಿ, ಹೌದಲ್ಲ? ಎಷ್ಟು ಸಲ ಬರ್ತೈತ್ರಿ ಶಿವರಾತ್ರಿ? ನಮ್ಗ ಉಪವಾಸ ಮಾಡ್ತಿರಲ್ಲ, ಅರ್ಧ kg ಉಪ್ಪಿಟ್ಟು 1 ಡಜನ್ ಬಾಳೆಹಣ್ಣು ತಿಂದು ಉಪವಾಸ ಮಾಡಿರಿ ಅನ್ನೋದು. ಅವತ್ತು ಬಿಡಂಗಿಲ್ಲ ನಾವು. ದೇವರ ಹೆಸರಿನಾಗೆ ಉಪವಾಸದೇನು ಅನ್ನೋದ ಒಳ್ಳೆ ಶಿಸ್ತು. ಅವತ್ತು ಜಾಸ್ತಿ ನಿದ್ದೆ ಮಾಡೋದು. ಮತ್ತೆ ಉಪವಾಸ ಅಂದ್ರೆ ಊಟ ಬಿಡು ಅಂತ ಹೇಳಿಲ್ಲ ನಮ್ಮ ಶರಣರು. ಉಪ ಅಂದ್ರೆ ಏನು ಅಂದ್ರೆ, ಉಪ ಪ್ಲಸ್ ವಾಸ, ಸಮೀಪ. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಯಾರು ದೇವರ ಸಮೀಪ ತಮ್ಮ ಮನಸ್ಸನ್ನು ವಾಸ ಮಾಡಿಟ್ಟಿರ್ತಾರೋ ಅದು ನಿಜವಾದ ಉಪವಾಸ ಅಂತ ಹೇಳ್ತಾರೆ. ಊಟ ಬಿಡೋದು ಉಪವಾಸ ಅಲ್ಲ. ನಮ್ಮ ಶರಣರು ಹೇಳಿದ್ರೆ ಆ ಉಪವಾಸವನ್ನ ಹೇಳಿದ್ದಾರೆ, ಆ ಉಪವಾಸವನ್ನ ಹೇಳಿದ್ದಾರೆ. ಅಂತ ಶರಣೆ ಇಲ್ಲಿ ಅನಂತ ಘಟನೆಗಳನ್ನು ಮಾಡ್ತಾ ನಿನ್ನೆ ರಾಮೇಶ್ವರದಲ್ಲಿ ಘಟನೆಯನ್ನು ಮಾಡಿದ್ದಾರೆ. ಯಾವ ರಾಮೇಶ್ವರದ ವ್ಯಾಪಾರಿಯಾಗಿರ್ತಕ್ಕಂಥ ರಂಗರಾಯನಿಗೆ ಪಾರ್ಶ್ವವಾಯು ಬಂದಿದೆ. ಎಡಗಡೆ ಪಾರ್ಶ್ವವಾಯು ಹೊಡೆದ್ಬಿಟ್ಟದ. ತನ್ನ ಜೋಳಿಗೆಯೊಳಗಿರ್ತಕ್ಕಂಥ ಭಸ್ಮವನ್ನ ತೆಗೆದು ಬಸವಾ ಬಸವಾ ಅಂತ ಹೇಳಿ ಅವನಿಗೆ ಹಚ್ಚಾಳ. ಹಚ್ಚಿದಾಗ ಅವಾಗ ಏನಾಗಿದೆ, ಅವನಿಗೆ ಪಾರ್ಶ್ವವಾಯು ಹೊಡೆದಿತ್ತಲ್ಲ, ಆ ಪಾರ್ಶ್ವವಾಯು ಎಲ್ಲ ಹೋಗಿ ಏನಾಗಿದೆ ಅಂತ ಕೇಳಿದ್ರೆ, ಸದೃಢನಾಗಿರ್ತಕ್ಕಂಥ ಶರೀರವನ್ನುಳ್ಳಂತ ರಂಗರಾಯ ಅವರ ಮೇಲಿನ ಭಕ್ತಿಯಿಂದ ಏನ್ ಮಾಡ್ಯಾನ ಅಂತ ಕೇಳಿದ್ರೆ, ಯಾವ ರಾಮೇಶ್ವರದಲ್ಲಿ ಈ ಭವ್ಯವಾದ ಕಟ್ಟಡವನ್ನು ನೀವು ಕಟ್ಟಿರಲ್ಲ, ಹಾಗೆ ಇವತ್ತಿಗೂ ಕೂಡ ನೋಡಬಹುದು ಅಲ್ಲಿ ಬಸವಣ್ಣನ ದೇವಾಲಯವನ್ನ ಸ್ಥಾಪನೆಯನ್ನ ಮಾಡಿದಾನೆ ಅನ್ನುವಂತಹದ್ದು ನಾವು ಅವಳ ಚರಿತ್ರೆಯಲ್ಲಿ ಕೇಳ್ಕೊಂಡು ಬರ್ತೀವಿ ಬಂಧುಗಳೇ. ಅವಳ ಚರಿತ್ರೆಯಲ್ಲಿ ಕೇಳ್ಕೊಂಡು ಬರ್ತೀವಿ. ಆ ಘಟನೆಯನ್ನು ಮಾಡಿದಂತ ಯಾವ ತಾಯಿ ದಾನಮ್ಮ ಎಲ್ಲಿಗೆ ಬರ್ತಾಳ ಅಂತ ಕೇಳಿದ್ರೆ, ಸಂಚಾರವನ್ನ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬರ್ತಾಳ? ಎಲ್ಲೇ ಪಟಾಕ್ಷಿ ಹಾರ್ಸ ತೋರಿ ಈ ಕಡೆ ನೋಡ್ರಿ, ಏನು ಸ್ವಲ್ಪ ಆದ್ಮೇಲೆ ಆ ಕಡೆ ಹೋಗ್ಬಿಡ್ತಾರ ಅವರೆಲ್ಲ. ಕೇಳ್ರಿ, ಡಮ್ಮ ಊಟಕ್ಕೆ ಹೋಗ್ಬಿಡ್ತಾನೆ ಮತ್ತೆ ನೋಡಿ. ಎಲ್ಲಿ ಬಂದಾಳ ಮಹಾತಾಯಿ ಅಂತ ಕೇಳಿದ್ರೆ ಕಂಚಿಗೆ ಬಂದಾಳ. ಆ ಕಂಚಿಗೆ ಏನು ಅಂತ ಕೇಳಿದ್ರೆ ಇವತ್ತು ಶಿವಕಂಚಿ ಅಂತ ಕರೀತಾರಲ್ಲ, ಅದಕ್ಕೆ ಮೊದಲ ಹೆಸರು ಏನಿತ್ತು ಅಂತ ಕೇಳಿದ್ರೆ ವಿಷ್ಣು ಕಂಚಿ ಅಂತ ಇತ್ತು. ಏನ್ರಿ? ವಿಷ್ಣು ಕಂಚಿ ಅಂತಿದ್ರು. ಅಲ್ಲೊಂದು ಸುಂದರವಾದ ದೇವಾಲಯ, ವಿಷ್ಣು ದೇವಾಲಯ. ಅದು ಆ ವಿಷ್ಣು ದೇವಾಲಯದಲ್ಲಿ ಆ ವಿಷ್ಣು ಕಂಚಿಯನ್ನ ಆಳುವಂತ ದೊರೆ ಒಳಗಡೆ ಯಾರನ್ನು ಬಿಡ್ತಿದ್ದಿಲ್ಲ. ಆ ಗುಡಿಯೊಳಗೆ ಯಾರು ಹೋಗಂಗಿಲ್ಲ. ಅಲ್ಲಿ ಕುರುಡರಿರ್ತಿದ್ರು, ಕುಂಡ್ರಿರ್ತಿದ್ರು, ಅಂಗವಿಕಲರಿರ್ತಿದ್ರು, ರೋಗಿಗಳಿರ್ತಿದ್ರು, ಆಸ್ತಿಕರು ಇರ್ತಿದ್ರು, ನಾಸ್ತಿಕರು ಇರ್ತಿದ್ರು, ಎಲ್ಲರೂ ಬರ್ತಿದ್ರು. ಯಾರನ್ನು ಕೂಡ ಏನ್ ಮಾಡ್ತಿರ್ಲಿಲ್ಲ ಅಂತ ಕೇಳಿದ್ರೆ, ಬ್ರಾಹ್ಮಣರನ್ನ ಹೊರತುಪಡಿಸಿ ಉಳಿದವರಿಗೆ ಅಲ್ಲೇನಿರ್ಲಿಲ್ಲ, ಪ್ರವೇಶ ಇರಲಿಲ್ಲ, ಮುಟ್ಟಂಗಿಲ್ಲ, ಗುಡಿ ಸಮೀಪ ಹೋಗಂಗಿಲ್ಲ. ವ್ಯವಸ್ಥೆ ವ್ಯವಸ್ಥೆ ಹೌದಲ್ಲ. ತಿರುಪತಿಗೆ ನೀವು ಹೋದ್ರಂದ್ರೆ ಹೋಗಿರೇನು? ತಿರುಪತಿಗೆ
ಎಷ್ಟು ಮಂದಿ ಹೋಗಿರಿ? ಹೋಗಿರ್ತೀರಿ ನೋಡ್ರಿ, ಅಕ್ಕ ಕೈಯಾಗ ತೆಗೆದ. ತಿರುಪತಿಗೆ ಹೋದವ್ರು ಕೆಲವ್ರು ತಲೆ ಕೂದಲ ಕೊಟ್ಟು ಬಂದಾರ, ಬೋಳಿಸ್ಕೊಂಡು ಗುಂಡ ತಲೆ ಮಾಡ್ಕೊಂಡು. ಹಂಗೇನು ಮಾಡಿಲ್ಲ, ಸುಮ್ಮನೆ ಹೋಗ್ರಿ. ಯಾ ತಿಮ್ಮಪ್ಪ ಕೂದಲ ಬಿಡಂಗಿಲ್ಲ, ಏನೂ ಬಿಡಂಗಿಲ್ಲ, ಕಿಶೆದಲ್ಲಿ ರೊಕ್ಕ ಸುದ ಬಿಡಂಗಿಲ್ಲ. ಬೇಡವ್ರು ಬೇರೆ ಇರ್ತಾರ ಅಲ್ಲಿ. ಅವ್ ಹೆಣ್ಮಕ್ಳು ತಲೆಯನ್ನು ಉದ್ದುದನ್ನು ಕೂದಲ ಬೋಳಸ್ ತಗೊಂಡು ಮತ್ತೆ ಅವ್ರು ಫಾರಿನ್ ಕಳಿಸ್ತಾರ. ಕೂದಲಿಲ್ಲರು ವಿಗ್ ಮಾಡಿ ತಂದು ನಿಮಗ ಹಾಕ್ತಾರ ಹೊಳೆ ಮಕ್ಕಳು. ಹಂಗ ವ್ಯವಸ್ಥೆ ದೇವರ ಹೆಸರಿನ. ಯಾಕೆ ಇದನ್ನು ಸತ್ಯವಾಗಿ ನಿಮಗೆ ಹೇಳಾಕತ್ತೇನೆ ಅಂತ ಕೇಳಿದ್ರೆ, ದೇವರ ಹೆಸರಿನಲ್ಲಿ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯನ್ನ ಮಾಡುವಂತಹದ್ದು, ಶೋಷಣೆಯನ್ನ ಮಾಡುವಂತಹದ್ದು. ಹಂಗಿಲ್ಲೇ ಒಳಗೆ ಯಾರು ಹೋಗಂಗಿಲ್ಲ, ಮಡಿ 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 ಅಂತಿದ್ರು. ಯಾರಾದ್ರೂ ಅಲ್ಲಿ ಒಳಗಡೆ ಏನಾದ್ರೂ ಮಾಡಿ ಹೋದ್ರೆ ಅವ್ರಿಗೆ ಏನಿತ್ತು ಅಂತ ಕೇಳಿದ್ರೆ ರಾಜನಿಂದ ಶಿರಚ್ಛೇದ. ಅವನ ರಾಜನ ಆಜ್ಞೆ ಅವರ ಶಿರಚ್ಛೇದವನ್ನು ಮಾಡಬೇಕಾಗಿತ್ತಲ್ಲಿ ಒಳಗೆ ಯಾರಾದ್ರೂ ಹೋದ್ರ. ಹಂಗಿತ್ತು ಕಾಯ್ದೆ. ಇವರಿದ್ರಲ್ಲಿ ಯಾರ ಮಹಾತಾಯಿ ದಾನೇಶ್ವರಿ ಮತ್ತೆ ಅವಳ ಪತಿಯಾಗಿರ್ತಕ್ಕಂಥ ಯಾರ್ರಿ? ಅದಿರಂತ ಸೋಮನಾಥ. ಇಬ್ರು ಕೂಡಿ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ ಆ ದೇವಾಲಯದ ಮುಂದೆ ಹೋಗ್ತಾರೆ. ದೇವಾಲಯದ ಮುಂದೆ ಹೋಗ್ತಾರೆ. ಹೋದಾಗ ಒಳಗೆ ಪ್ರವೇಶ ಇಲ್ಲ ಬಿಡಂಗಿಲ್ಲ ಅಂತಂದ್, ಒಳಗೆ ಪ್ರವೇಶ ಇಲ್ಲ ಬಿಡಂಗಿಲ್ಲ ಅಂದ್ರ ಬಾಗಿಲ್ದಾಗ ಭಟ್ರು ನಿಂತಿದ್ರು. ಒಳಗ್ ಬಿಡ್ಲಿಲ್ಲ. ಒಳಗ್ ಬಿಡ್ಲಾರ್ದಾಗ ಏನಾಯ್ತು ಅಂತ ಕೇಳಿದ್ರೆ ಮಹಾ ಶಿವಸೇನೆಯಾಗಿರ್ತಕ್ಕಂಥ ದಾನೇಶ್ವರಿ ಏನ್ ಮಾಡ್ಬಿಟ್ಲು ಅಂತ ಕೇಳಿದ್ರೆ ಒಳಗ್ ಹೋಗಿ ಮಾಯಾಗಿ ಆ ವಿಷ್ಣುವಿನ ತಲೆ ಮೇಲೆ ತಗೊಂಡಿದ್ದಕ್ಕೆ ಮಾಯಾಗಿ ತಲೆ ಮ್ಯಾಗ ನಿಂತಿದ್ಲಂತ. ಹೋಗಿ ಆಶ್ಚರ್ಯ, ಯಾರಿಗೆ ಹೆಣ್ಮಗಳು? ಸೋಮನಾಥನ ಹೋಗಿ ನಿಂತಾನೆ. ಯಾರಿವರು? ಒಳಗೆ ಯಾರ ಪ್ರವೇಶ ತಗೋಬೇಕಾದ್ರೆ ಯಾರ ಅನುಮತಿಯನ್ನು ಪಡೆದು ಒಳಗ್ ಬಂದ್ರು ಕೇಳಾಕತ್ತಾರ. ಎಲ್ಲರೂ ನಡಗಾಕತ್ತಾರ ತರ. ರಾಜ ಇನ್ನ ಶಿಕ್ಷೆ ಯಾರಿಗಾಗ್ತತಿ? ನಮಗೆ ಆಗ್ತತಿ ಅಂತ ಹೇಳಿ ಅಂತ ಹೊತ್ತಿಗೆ ರಾಜನಿಗೆ ಗೊತ್ತಾಗ್ತದೆ. ಹೋಗ್ತಾರಲ್ಲಿ ರಾಜನ ಹತ್ರ. ರಾಜ ಬರ್ತಾನೆ. ಅಲ್ಲೇನು ರೋಗಿಗಳು ಎಲ್ಲ ಇದ್ರಲ್ಲ, ಇವ್ರು ಹೋಗಿ ವಿಷ್ಣುವಿನ ದೇವಾಲಯದ ಹೋದಾಗ ಇವರೆಲ್ಲ ಕೈಗಳೆಲ್ಲ ಏನಾಗ್ಬಿಟ್ಟಿದ್ವು, ರೋಗ ಬಂದಿದ್ವಲ್ಲ, ಎಲ್ಲರೂ ರೋಗ ಹೋಗಿತ್ತು, ಸಮಾಧಾನ ಸಿಕ್ಕಿತ್ತು, ಆನಂದವಾಗಿ ಬಿಟ್ಟಿತ್ತು. ಅಲ್ಲಿರ್ತಕ್ಕಂಥ ಗುಡಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಆನಂದವಾಗಿತ್ತು. ರೋಗಿ ಯಾರಿಗೆ ಬಂದಿತ್ತು ಅಂತ ಕೇಳಿದ್ರೆ ಇವೇನು ಒಳಗೆ ಬಿಟ್ಟಿದ್ದಿಲ್ಲಲ್ಲ, ರಾಜ ಬಿಡಬೇಡ ಅಂತ ಹೇಳಿದ್ನಲ್ಲ, ರೋಗ ಹೋಗಿ ಅವನಿಗೆ ಹತ್ಕೊಂಡಿತ್ತು. ಮಾಡಿದ್ದುಣ್ಣೋ ಮರಾಯ. ಮನುಷ್ಯ ಕುಲಂ ತಾನಂದೇವಲ. ಎಲ್ಲರಿಗೂ ಚರ್ಮ ಅದ ಇದೆ. ಒಂದ್ ಸ್ವಲ್ಪ ಕಪ್ ಇರ್ಬೋದು, ಬೆಳಗಿರ್ಬೋದು, ಅಷ್ಟೇ ಅಲ್ಲ. ಯಾರೇನು ಬೆಳ್ಳಂದ ಏನು ಸುಣ್ಣ ಬರ್ಕೊಳಕಾಗತ್ತೆ? ಹೌದನಲ್ಲಿ ಒಂದೇ ಇರ್ತದೆ. ಏನಿಲ್ಲ ಅದ್ರೊಳಗೆ. ಒಳಗೆ ಹರಿಯೋ ರಕ್ತ ಒಂದೇ ಇದೆ, ಉಸಿರಾಡಿಸು ಗಾಳಿ ಒಂದೇ ಇದೆ. ಗವಾಯಿಗಳು ಹಾಡ್ತಾರಂತೇಳಿ ಅವ್ರೊಂದು ಗಾಳಿ ಬೇರೆ, ತಬಲಾ ಬಾರಿಸ್ತಾನಂತ ಇವಂಗೊಂದು ಗಾಳಿ ಬೇರೆ. ಏನ್ ಪೈಪಿನ ಮೂಲಕ ಬರ್ತತೇನೆ ಯಾರಿಗೆ? ಎಲ್ಲ ಗಾಳಿನೂ ಒಂದೇ ಇದೆ. ನಡೆಯೂ ನೆಲ ಒಂದೇ ಇದೆ. ಕುಡಿಯೋ ನೀರು ಒಂದೇ ಇದೆ. ನಾ ಬೋರಿನ ನೀರು ಕುಡ್ದೇನು, ನೀವು ಬಿಸಿಲೇರಿ ನೀರು ಕುಡ್ದೇರಿ, ಅಷ್ಟೇ ಅಲ್ಲ. ಹೌದಲ್ಲ? ನೋಡ್ರಿ, ಯಾವುದು ಪರಕಿಲ್ಲ. ಆಲ್ ಆರ್ ಈಕ್ವಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ಸಾಮ್ರಾಜ್ಯದಲ್ಲಿ ಎಲ್ಲರೂ ಒಂದೇ ಅನ್ನುವಂತ ತತ್ವ ಇದೆ. ಆದ್ರೆ ಇಲ್ಲೇ ಅವನಿಗೆ ರೋಗ ಬಂತು. ರೋಗ ಬಂದಾಗ ಏನಾಯ್ತು ಅಂತ ಕೇಳಿದ್ರೆ, ಯಾವಾಗ ಕಷ್ಟ ಬಂತಲ್ಲ, ಸಂಕಟ ಬಂದಾಗ ವೆಂಕಟರಮಣ ಹೆಂಗ್ ಬಂತು ನನಗೆ ರೋಗ? ಗುಡಿಯೊಳಗೆ ಯಾರು ಬಂದಾರ? ಬಂದು ನೋಡಾಕತ್ತಾರ. ಇವರದಾರ ಇಬ್ರು. ಯಾರದಾರ? ದಾನೇಶ್ವರಿ, ಸೋಮನಾಥ ಅದಾರ. ಇವರು ಯಾರ ಅನುಮತಿ ಇಷ್ಟ ಕೊಂಡ ಸ್ಟ್ರಿಕ್ಟ್ ಇದ್ರು ಕೂಡ ಒಳಗಡೆ ಬಂದಾರ ಅಂತ ಕೇಳಿ ಇವ್ರು ಯಾರೋ ದೊಡ್ಡ ಮಹಾತ್ಮರು ಇರ್ಬೇಕು ಅಂತ ತಿಳ್ಕೊಂಡ. ಆ ಕೊಳ್ಳಾಗಿನ ಶಿವದಾರ ಹೋಗಿ ಏನಾಗ್ಬಿಟ್ಟಿತ್ತು ಅಂತ ಕೇಳಿದ್ರೆ, ಜನಿವಾರ ಹೋಗಿ ಶಿವದಾರ ಆಗಿ ಆ ವಿಷ್ಣು ಕೊಳ್ಳ ಲಿಂಗ ಬಂದ್ಬಿಟ್ಟಿತ್ತು. ಆಶ್ಚರ್ಯ. ನೋಡ್ತಾನ ಒಳಗೇನೇನೋ ಪರಿವರ್ತನೆ ಆಗ್ಬಿಟ್ಟಿತ್ತು. ವಿಷ್ಣು ಹೇಳಿದಂತೆ, ಎಲ್ಲೋ ರಾಜ, ಇಷ್ಟು ದಿವಸ ನನ್ನ ಕಲ್ಲಿನ ಗುಡಿಯೊಳಗೆ ಬಂಧನ ಮಾಡಿ ಕಿಲೆಯಾಗಿ ಇಟ್ಟುಬಿಟ್ಟಿದ್ದೆ ನನ್ನ ಬಂಗಾರದ ಪಂಜರದೊಳಗೆ. ಇವತ್ತ ಇವ್ರು ಬಂದು ನನ್ನನ್ನು ಸ್ವತಂತ್ರ ಕೊಟ್ಟು ಹೊರಟೋದಾರ, ಎಲ್ಲ ದರ್ಶನ ಆಗಂಗ್ ಮಾಡ್ಯಾರ. ವಿಷ್ಣು ಹೇಳಿದಂತ, ಇವರು ಮಹಾತ್ಮೆಯನ್ನು ಕಂಡಿರ್ತಕ್ಕಂಥ ಯಾವ ರಾಜ
ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಆ ವಿಷ್ಣು ಕಂಚಿ ಅಂತ ಹೆಸರಿತ್ತಲ್ಲ, ಆ ವಿಷ್ಣು ಕಂಚಿ ಹೆಸರನ್ನು ತೆಗೆದು ಇನ್ ಮೇಲೆ ಇದು ವಿಷ್ಣು ಕಂಚಿ ಅಲ್ಲ, ವಿಷ್ಣುನ ಲಿಂಗ ಹಾಕೊಂಡ ಅಂದ ಮೇಲೆ ಇದು ಯಾವ್ದಂತ ಕೇಳಿದ್ರೆ ವಿಷ್ಣು ಕಂಚಿ ಅಲ್ಲ, ಇದು ಶಿವಕಂಚಿ ಆಗ್ಲಿ ಅಂತ ಹೇಳಿ ಅದಕ್ಕೆ ಶಿವಕಂಚಿ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಅವಾಗಿಂದ ವಿಷ್ಣು ಕಂಚಿ ಹೋಗಿ ಏನಾಗ್ತದಂತ ಕೇಳಿದ್ರೆ ಶಿವಕಂಚಿ ಆಗ್ತಾ ಇದೆ, ಶಿವಕಂಚಿ ಆಗ್ತದೆ. ಹೀಗೆ ಆ ಎಲ್ಲ ಘಟನೆಯನ್ನ ಮಾಡಿದಂತ ಯಾವ ಸೋಮೇಶ ಮತ್ತು ದಾನಮ್ಮ, ಸೋಮಲಿಂಗ ಮತ್ತು ದಾನಮ್ಮರು ಲೋಕ ಸಂಚಾರವನ್ನು ಮಾಡ್ತಾ ಎಲ್ಲಿಗೆ ಬರ್ತಾರ ಅಂತ ಕೇಳಿದ್ರೆ ಎಲ್ಲಿಗೆ ಬರ್ತಾರ? ನಮ್ಮ ಜಿಲ್ಲೆಗೆ ಬರ್ತಾರ. ಯಾವ ಜಿಲ್ಲೆ ನಮ್ದು? ವಿಜಯಪುರ ಜಿಲ್ಲೆ ಹೌದಲ್ಲ? ಯಾವ ತಾಲೂಕು? ನಾವಿರೋದು ಯಾವ ತಾಲೂಕಿನಾಗ? ಯಾವ ಊರಾಗ? ಬೋಳೆಗಾಂವದಾಗ ಹೌದಲ್ಲ? ಬೋಳೆಗಾಂವಲ್ಲಿದೆ ಇದು. ಈ ಊರು ಬೋಳೆಗಾಂವನ ಇದೆ. ಯಾವ ಗಾಂವ್ರಿದೆ? ಗವಾಯಿಗಳ ಆ ಪಲ್ಲೆಗಾಂವ ಪಲ್ಲೆಗಾಂವ್ ಅಂದಂಗ ನನಗೆ. ಹಾ, ಬೋಳೆಗಾಂವ್ ಅಲ್ಲಿದು. ಬಾಳಿದವರ ಗಾಂವು. ಯಾರೋ ಬಂತ್ನಾಳ ಶಿವಗಳು ಹೇಳ್ತಿದ್ರಂತ ನಿಮ್ಮ ಊರಿಗೆ ಬಂದ ಏನ್ ಹೇಳಿದ್ರಂತ? ಸಂಗನದ ಶಿವಗಳು ನಿಮ್ ಭಕ್ತಿ ಕಂಡು ಹೇಳಿದ್ರಂತ, ಇದು ಬೋಳೆಗಾಂವ್ ಅಲ್ರಿಪ್ಪ, ಭಕ್ತಿವಂತರು ಬಾಳಿದ ಗಾಂವ್, ಊರು ಬಾಳೆಗಾಂವ್ ಅಂತ ಹೆಸರಿಟ್ಟೋದ್ರಂತ ಈ ಊರಿಗೆ. ನಿನ್ನೊಬ್ರು ಹಿರಿಯರು ಹೇಳ್ತಿದ್ರು ನನಗೆ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಈ ಬಿಜಾಪುರ ಜಿಲ್ಲೆಗೆ ಬರ್ತಾರೆ. ಕಪಿಲಾ ಕಾವೇರಿ ನದಿಯಲ್ಲಿ ನದಿಯ ಪಾತ್ರದಲ್ಲಿ ಸಂಚಾರವನ್ನು ಮಾಡಿ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಚಿತ್ರದುರ್ಗಕ್ಕೆ ಹೋಗ್ತಾರೆ, ದಾವಣಗೆರೆಗೆ ಹೋಗ್ತಾರೆ, ಹರಿಹರಕ್ಕೆ ಹೋಗ್ತಾರೆ, ಹಾವೇರಿಗೆ ಹೋಗ್ತಾರೆ, ಧಾರವಾಡಕ್ಕೆ ಹೋಗ್ತಾರೆ, ಬೆಳಗಾವಿಗೆ ಹೋಗ್ತಾರೆ. ಬೆಳಗಾವಿಯಿಂದ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ನೇರವಾಗಿ ಬಿಜಾಪುರಕ್ಕೆ ಬರ್ತಾರೆ. ದಾನಮ್ಮ ಬಂದಂತ ಸಂದರ್ಭದಲ್ಲಿ ಈ ವಿಜಯಪುರವನ್ನ ಯಾರು ಆಳ್ತಾ ಇದ್ರು ಅಂತ ಕೇಳಿದ್ರೆ ಸಾಯಿ ದೇವ, ಸರಸ್ವತಿ ಎನ್ನುವಂತ ರಾಜರಾಣಿಯರು ಮಾಂಡಲಿಕರಾಗಿ ಈ ರಾಜ್ಯವನ್ನು ಆಳ್ತಿದ್ರು. ಅವಾಗ ಯಾರು ಆಳ್ತಿದ್ರು? ನಮ್ಮ ಬಿಜಾಪುರ ಯಾರಿಗೆ ಸಂಬಂಧಪಟ್ಟಿತ್ತು ಅಂತ ಕೇಳಿದ್ರೆ ಕಲ್ಯಾಣದ ಚಾಲುಕ್ಯರಿಗೆ ಸಂಬಂಧಪಟ್ಟಿತ್ತು. ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯವಾಗಿತ್ತು. ಅವರ ಮಾಂಡಲಿಕನಾಗಿ ಸಾಯಿ ದೇವ ಅನ್ನುವಂತ ರಾಜ, ಅವನ ಹೆಂಡತಿ ಯಾರು? ಸರಸ್ವತಿ. ಏನ್ರಿ? ಸರಸ್ವತಿ ಆಳ್ತಾ ಇದ್ರು. ದೇವ್ರ ಸಾಮ್ರಾಜ್ಯ ಕೊಟ್ಟಿದ್ದ, ಬಂಗಾರ ಕೊಟ್ಟಿದ್ದ, ಬೆಳ್ಳಿ ಕೊಟ್ಟಿದ್ದ, ವಜ್ರ ಕೊಟ್ಟಿದ್ದ, ಸ್ಥಾನ ಕೊಟ್ಟಿದ್ದ, ಮಾನ ಕೊಟ್ಟಿದ್ದ, ಎಲ್ಲಾ ಕೊಟ್ಟಿದ್ದ. ಒಂದು ಕೊಟ್ಟಿರಲಿಲ್ಲ. ಏನಂತ ಕೇಳಿದ್ರೆ ರಾಜಾರಾಣಿಯರಾದ್ರೆ ಏನು, ಯಾರಾದ್ರೂ ಏನು ದೇವರಿಗೆ ಅಷ್ಟೇ ಅಲ್ಲ, ಅವ್ರು ಏನಿರ್ಲಿಲ್ಲ ಅಂತ ಕೇಳಿದ್ರೆ ಮಕ್ಕಳೇ ಇರ್ಲಿಲ್ಲ. ತಿನ್ನಾಕಿತ್ತು, ಉಣ್ಣಾಕಿತ್ತು, ಪುತ್ರ ಸಂತಾನ ಇರಲಿಲ್ಲ ಇಬ್ಬರಿಗೂ. ನಾನು ಮಾಂಡಲಿಕ ಅರಸನಾಗಿ ಆಳ್ತಾ ಇದ್ದೇನೆ. ಇದನ್ನ ನಾ ಸತ್ತ ನಂತರ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು ಈ ರಾಜ್ಯದ ಉತ್ತರಾಧಿಕಾರಿ ಅಂತ ಹೇಳಿ ಸಾಯಿ ದೇವ ಮತ್ತು ಸರಸ್ವತಿ ದೇವಿಯರು ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಚಿಂತೆಯನ್ನು ಮಾಡುವವರಿಗೆ ಚಿಂತಾಮಣಿಯೋ ಕಾಮಧೇನು ಕಲ್ಪವೃಕ್ಷವೋ ಅನ್ನೋ ಹಾಗೆ ವಿಜಯಪುರಕ್ಕೆ ಯಾರು ಬರ್ತಾರ ಅಂತ ಕೇಳಿದ್ರೆ ಸೋಮಲಿಂಗ, ದಾನೇಶ್ವರಿ ಸಂಚಾರ ಮಾಡ್ಕೊಂತ ವಿಜಾಪುರಕ್ಕೆ ಬರ್ತಾರೆ. ಆನಂದ ಆಗ್ತದೆ ಇವರ ಮಹಿಮೆಯನ್ನು ಕಂಡು. ಹೋಗಿ ಬೇಡ್ತಾರೆ ದಾನೇಶ್ವರಿಯಲ್ಲಿ, ತಾಯಿ ನಿನ್ನ ಗರಿಮೆಯನ್ನು ಕಂಡು ನನಗೆ ಬಹಳ ಆನಂದ ಆಗಿದೆ, ಸಂತೋಷ ಆಗಿದೆ. ಆದ್ರೆ ನಮ್ದೊಂದು ದುಃಖ ಇದೆ. ನಮ್ಮ ಅರಮನೆಯಲ್ಲಿ ಬಂದು ನೀವು ಪಾದ ಪೂಜೆಯನ್ನು ಮಾಡಿಸ್ಕೋಬೇಕು. ಅರಮನೆಗೆ ಕರ್ಕೊಂಡು ಹೋದ್ರು, ಪಾದ ಪೂಜೆಯನ್ನು ಮಾಡಿದ್ರು. ಎಲ್ಲ ಮಾಡಿದ ಬಳಿಕ ಇಬ್ರು ಸಾಷ್ಟಾಂಗವನ್ನ ಹಾಕಿ ಬೇಡ್ತಾ ಇದ್ದಾರೆ. ಅವ ನಮಗೆಲ್ಲಾ ಭಾಗ್ಯ ಇದೆ ನಿನ್ನ ದಯದಿಂದ, ಆದ್ರೆ ಮಕ್ಕಳಿಲ್ಲ ಅಂತ ಬೇಡುತ್ತಾರೆ. ಮಕ್ಕಳಿಲ್ಲ ಅಂತ ಬೇಡಿದಾಗ ತಾಯಿ ದಾನೇಶ್ವರಿ ತನ್ನಲ್ಲಿ ಇರ್ತಕ್ಕಂಥ ಎರಡು ಉತ್ತತ್ತಿಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ
ಅವ್ರು ಉಡೆಯೊಳಗೆ ಹಾಕ್ತಾರೆ. ಇಬ್ಬರಿಗೆ ಹಿಡೀರಿ ಅಂತೇಳಿ ಉಡೆಯೊಳಗೆ ಹಾಕ್ತಾರೆ. ಇವನ ಸ್ವೀಕಾರ ಮಾಡಿ ಬರೋ ವರ್ಷದೊಳಗೆ ನಿಮ್ಮ ಮಕ್ಕಳು ಹಾಕವು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಯಾರು? ದಾನೇಶ್ವರಿ ಮತ್ತು ಸೋಮಲಿಂಗರು ಆಶೀರ್ವಾದವನ್ನು ಮಾಡಿದಾಗ ಉಡಿಯನ್ನು ಒಡ್ಡಿದ್ದಾರೆ. ತಾಯಿ ಮತ್ತು ಸೋಮಲಿಂಗರ ಆಶೀರ್ವಾದ ದ್ಯೋತಕವಾಗಿರ್ತಕ್ಕಂಥ 2 ಉತ್ತತಿಯನ್ನು ತೆಗೆದುಕೊಂಡು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಸ್ವೀಕಾರ ಮಾಡ್ಯಾರ. ತಾಯಿಯ ಮಾತಿನಂತೆ ಬರುವ 1 ವರ್ಷದೊಳಗಾಗಿ ಅವರಿಗೆ ಸುಂದರವಾದಂತ ಮಗು ಅವರಿಗೆ ಜನನವಾಗಿದೆ. ತಾಯಿ ಮೇಲೆ ಭಕ್ತಿಯನ್ನಿಟ್ಟಂತವ್ರು ಮುಂದೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಾಯಿಯ ಹೆಸರಿನಲ್ಲಿ ದಾನಮ್ಮ ದೇವಾಲಯವನ್ನು ಕಟ್ಟಿಸ್ತಾರೆ. ವಿಜಯಪುರದಲ್ಲಿ ದಾನಮ್ಮ ದೇವಾಲಯವನ್ನು ಕಟ್ಟಿಸಿ ಆ ಜಾಗಕ್ಕೆ ಏನಂತ ಹೆಸರಿಡ್ತಾರ, ಆ ಏರಿಯಾಕ್ ಬಡಾವಣೆಗೆ ಅಂತ ಕೇಳಿದ್ರೆ ವಾತಾಕ್ಯಪುರ ಅಂತ ಹೇಳಿ ಆಗಿನ ಕಾಲದಲ್ಲಿ ಸುಂದರವಾದಂತಹ ದೇವಾಲಯವನ್ನ ಕಟ್ಟಿ ಆ ತಾಯಿಯ ವಿಗ್ರಹವನ್ನ ಆ ಗರ್ಭಗುಡಿಯಲ್ಲಿ ಸೋಮಲಿಂಗರ ವಿಗ್ರಹವನ್ನ ತಾಯಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ತಾಯಿಗೆ ನಡ್ಕೊಳ್ಳುವಂತವ್ರು ಅಕ್ಕರ. ಆ ತಾಯಿಯ ಆಶೀರ್ವಾದದಿಂದ ದಾನಮ್ಮ ತಾಯಿಯ ಮತ್ತು ಸೋಮಲಿಂಗರ ಆಶೀರ್ವಾದದಿಂದ ಏನ್ ಆಗ್ತದಂತ ಕೇಳಿದ್ರೆ ಅವರ ಬಾಳು ಬಂಗಾರ ಆಗ್ತದೆ. ಮುರುಟಿದ ಮರ ಚಿಗುರೊಡೆದಂತೆ ಆಗ್ತಾ ಇದೆ. ಒಣಗಿದ ಮರ ಏನಾಗ್ತದೆ ಅಂತ ಕೇಳಿದ್ರೆ ಬೆಳೆದಂತೆ ಆಗ್ತದೆ. ಅದಕ್ಕೆ ಈ ನಾಡಿನಲ್ಲಿ ಬೇಡಿದವ್ರಿಗೆ ಬೇಡಿದ್ದು ಕೊಟ್ಟಂತ ಕಾಮಧೇನು ಕಲ್ಪವೃಕ್ಷ ಯಾರು ಅಂತ ಕೇಳಿದ್ರೆ ದಾನಮ್ಮ ತಾಯಿ. ಮೊನ್ನೆ ಒಬ್ಬ ಶರಣರಾಗಿ ಹೋದ್ರು, ಒಂದು 100-120-30 ವರ್ಷದಿಂದ. ಯಾರು? ನಿಮ್ಗೆಲ್ಲ ಗೊತ್ತಿದೆ ಅವ್ರ ಹೆಸರು. ಯಾರವರು? ಬೇಡಿದವ್ರಿಗೆ ಬೇಡಿದ್ದು ಕೊಟ್ಟು ಬಂಜೆಯರ ಬಾಳಿಗೆ ಬೆಳಕಾದ್ರು ಬರಗಾಲದ ಬಂಟನಾದ ತ್ರಿವಿಧ ದಾಸೋಹಿಯಾದ ಗುರುಲಿಂಗ ಜಂಗಮ ಪ್ರೇಮಿಯಾದ ಲಗ್ನ ಆಗಿದ್ದ. ಒಬ್ರಲ್ಲ 2 ಹೆಂಡ್ರು ಲಗ್ನ ಆಗಿದ್ದ. ಎಲ್ಲಿಂದ ಹೋದ ಅಂತ ಕೇಳಿದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ ಇದು ಗುಲ್ಬರ್ಗಾ ಜಿಲ್ಲೆಯ ಅರಳಗುಂಡಿಗೆಯಿಂದ ಎಲ್ಲಿ ಹೊಕ್ಕನ? ಶರಣ ಬಸವೇಶ್ವರ. ಏನೋ ಕುಳ್ಳು ಕೊಟ್ಲಂತ ಬಗ್ಗೆ ಏನೋ ನೋಡ್ರಿ, ಆತನ ಚರಿತ್ರೆ ಒಳಗೆ ಬರ್ತದೆ. ಬೇಡಿದರಿಗೆ ಬೇಡಿದ್ದು ಕೊಡ್ತೀನಿ ಅಂತೇಳಿ ಹಾಕಿದ್ರಂತ ಬೋರ್ಡ್ ಅವ್ರು. ಯಾರ ದಯೆಯಿಂದ? ಪರಮಾತ್ಮ ದಯೆಯಿಂದ. ಇದನ್ನ ಹೇಳ್ಕೊಂತ ಕುಂತಿದ್ದೆ. ಇವತ್ತು ಪುರಾಣ ಐತಿ. ಇವತ್ತು ಲಾಸ್ಟ್ ದಿವಸದ ಹೋಯ್ತು ಬಸ್ ಸ್ಟ್ಯಾಂಡಿಗೆ ಮುಟ್ಟಿಸ್ಬೇಕಾಗೈತಿ. ಅದಕ್ಕೆ ಹೇಳಕ್ ಸ್ವಲ್ಪ ಆದ್ರೂ ಹೇಳ್ತೀನಿ. ಇವತ್ತೊಂದು ಸ್ವಲ್ಪ ಅರ್ಧ ತಾಸು ಜಾಸ್ತಿ ಹೇಳಲ್ಲ. ಇವತ್ತು ಕೇಳ್ತೀರಿ ನೀವು? ಕೈ ಕಟ್ಕೊಂಡು ಕೂತೀರಿ ನೋಡಿ, ತಂಡಿ ಭಾಳ ಹತ್ತೈತಿ ಅನ್ಸಕದ ನನಗೆ. ಹೌದಲ್ಲ? ನೀವ್ಯಾಕೆ ಮತ್ತೆ ಏನ್ ಕೊಟ್ಟು ತರಿಸಿದ್ರಿ ನೋಡಿ? ಬೇಡಿದರಿಗೆ ಬೇಡಿದ್ ಕೊಡ್ತಿದ್ದಂತ 501 ಕೊಟ್ರ ಹೆಣ್ಣು, 1001 ಕೊಟ್ರ ಗಂಡು. ಇಲ್ಲಿ ಶರಣ ಬಸಪ್ಪನ ಪುರಾಣ ಆಗಿಲ್ಲಲ್ಲ ಒಟ್ಟ. ಈ ಸಲ ಅದನ್ನ ಹೇಳ್ಬೇಕಾಗಿತ್ತು ನಾವು. ನೋಡೋಣ. ಬಂಜೆಯರ ಬಾಳಿನ ಬೆಳಕು. ಒಬ್ಬ ಹೆಣ್ಮಗಳು ಬಡವಿ ಬರ್ತಾಳೆ ಶರಣ ಬಸಪ್ಪನ ಹತ್ರ. ಕುಂತಿರ್ತಾನೆ ಶರಣ ಬಸಪ್ಪ. ಯಪ್ಪ ನಾ ಬಡವಿದ್ದೀನಿ, ನನಗೆ ಕೊಡಾಕೇನಿಲ್ಲ, ಒಂದು ಹೆಣ್ಣರ ಒಂದು ಗಂಡರ ಕೊಡು ಅಂತಾನ. ಶರಣ ಬಸಪ್ಪ ಅಂತಾನೆ. ಏನಂತಾನೆ ಗೊತ್ತೇನೆ? 501 ಕೊಡು ಅಂದ್ರೆ ಹೆಣ್ಣು ಕೊಡ್ತೀನಿ, 1001 ಕೊಟ್ರೆ ಗಂಡು ಕೊಡ್ತೀನಿ, ಇಲ್ಲಾಂದ್ರೆ ಏನೂ ಕೊಡೋಗಿಲ್ಲ ನೋಡು ಅಂತಾನೆ. ಹೌದನೇ ರೊಕ್ಕ ಕೊಟ್ರೆ ಕೊಡ್ತೀನಿ ಅಂತ ಅಂದ್ ಎದ್ದು ಹೋಗ್ಬಿಡ್ತಾಳೆ ಅಕ್ಕಿ ಭಾಳ ಭಕ್ತಿವಾನ್ ಇರ್ತಾಳ. ಬಡವ್ರು ಇರ್ತಾಳೆ, ಕೊಡಾಕ್ ರೊಕ್ಕ ಇರಂಗಿಲ್ಲ. ಬಡವಿ ಭಕ್ತಿ ಬಂಡಿಗಾಲಿ ಅಂತ ಹೇಳ್ತಾರಲ್ಲ, ರೊಕ್ಕ ಇರಂಗಿಲ್ಲ. ಹೋಗ್ಬಿಡ್ತಾಳ. ಹೋದ್ಬಿಟ್ಲೆ ಮುಂದೆ ಮಳೆಗಾಲ ಚಲೋ ಆಗ್ತದೆ. ಶರಣ ಬಸಪ್ಪ ದಿನ ದಾಸೋಹ ಮಾಡ್ಬೇಕಲ್ಲ. ಅಜ್ಜಾರ ಚುಟ್ಟ ಸೇದ್ಬೇಡ್ರಿ, ಕೈ ಮುಗಿದ ಒಗಿರಿ. ಅದನ್ನ ಮೊದ್ಲು ಒಗಿರಿ. ನಾನು ಮುಂದೆ ಕುಂತು ಚುಟ್ಟ ಸೇದ್ ಬಿಟ್ರಿ ಅಂದ್ರೆ ನನಗೆ ಮರ್ಯಾದೆ ಹೋಗ್ತೈತಿ. ಏನ ಹೇಳಕತ್ತಿದ್ನಲ್ರಿ? ಮಳೆಗಾಲ ಚಲೋತ್. ನಾ ಇರ್ತೀನಿ ಕರೆಕ್ಟ್, ನೀ ಬದಿರಿಲ್ಲ ಅಂತ ಪರೀಕ್ಷೆ ಮಾಡಕ್ ಹೇಳ್ತೀನಿ ನಾನು. ಅವರ ನೋಡ್ರಿ ಈಗ ಭಾಳ ಹುಷಾರಾಗಿ ನೋಡು. ಮೊದ್ಲಿಂದ ಹಿಂಗಿತ್ತ ಪುರಾಣ ಭಾಳ ಅರ್ಬಾಟ್ ಆಗಿತ್ತು. 5-6 ದಿವಸ ಬರಗಾಲ ಬಿದ್ದಿತ್ತು ನನಗೆ. 5-6 ದಿವಸ ಬರಗಾಲದಾಗ ಕಂಕಿ ಹೊಕ್ಕಿನಿ ಬರೇ ನಾನು. ಈಗ ಎಷ್ಟು ಹುರುಪ್ ಕೊಡಾಕತ್ತೀರಿ ನೋಡಿ. ಹಿಂಗಿರ್ಬೇಕು. ಫಸ್ಟ್ಲಿಂದ ಬರ್ಬೇಕು ನೋಡಿ ಪುರಾಣ ಕೇಳಕಂದ್ರೆ ಹೇಳೋರು ಹುರುಪ್ ಇರ್ತೈತಿ. ನೀವು ಕೊನೆಗೆ ಬರ್ತೀರಿ ಅಂದ್ರೆ ಮ್ಯಾಲಿಂದ ಕಬ್ಬು ತಿಂತೀರಿ ಅಂತ. ನೀವು ಮ್ಯಾಲಿಂದ ಕಬ್ಬು ತಿನ್ನೋದು ಗೊತ್ತಾಗತ್ತಲ್ಲ ಅವರ ಯವ್ವ. ಮ್ಯಾಲಿಂದ ಕಬ್ಬು ತಿನ್ನೋದಂದ್ರೆ ಏನ್ರಿ?
ಮ್ಯಾಲೆ ಫಸ್ಟ್ ಸೌಳು ಇರ್ತೈತೆ. ಹೌದಲ್ರಿ? ಮೇಲೆ ಸ್ವಾಗಿ ವಾಡೆ ಇರ್ತೈತಲ್ಲ, ವಾಡೆ ಕಡೆಯಿಂದ ತಿನ್ಕೊತ ಬಂದ್ರೆ ಕಬ್ಬು ಸೌಳು ಇರ್ತೈತೆ ಅದು ಮೇಲೆ. ಆ ನಂತರ ಲಾಸ್ಟಿಗೆ ಬಂದಂಗೆಲ್ಲ ಈಗ ನೀವು ರುಚಿ ತಿನ್ನಕ್ಕೆ ಅಷ್ಟ ಬಂದಿರಿ ಅಂತ ಹೋಳಿಗೆ ಹೊಡ್ಯಾಕೆ ಬಂದಿರಿ. ಇರ್ಲಿ, ಬಂದ್ಲಾಕೆ ಮುಂದೆ 4-5 ತಿಂಗಳದಾಗ ಏನು ಚಲವಾಯ್ತು ಅಂತ ಕೇಳಿದ್ರೆ ಮಳೆಗಾಲ ಚಲವಾಯ್ತು. ಶರಣನಿಗೆ ದಾಸೋಹ ಮಾಡೋ ಕೊಟ್ಟ ಕಟ್ಗಿನ ಇರಲಿಲ್ಲ ನೋಡ್ರಿ. ಎಲ್ಲರಿಗೂ ಪರೀಕ್ಷೆ ಬರ್ತತಿ. ಪ್ರತಿಯೊಬ್ಬರಿಗೂ ಪರೀಕ್ಷೆ ಬರ್ತದೆ. ಯಾರಿಗೂ ಬಿಟ್ಟಿಲ್ಲ ಈ ಜಗತ್ತಿನಾಗ. ಇಂದಿರಾ ಗಾಂಧಿಗೂ ಬಿಟ್ಟಿಲ್ಲ, ತಿಳ್ಕೊರಿ ನೀವು. ಹಂಗ ಪರೀಕ್ಷೆ ಬರ್ತತಿ. ಎಲ್ಲಾ ಕುಳ್ಳು ಕಟ್ಟಿಗೆ ಎಲ್ಲ ಮುಗಿದ್ ಬಿಟ್ಟಿರ್ತಾವ. ಕುಳ್ಳು ಕಟ್ಟಿಗೆ ಬೇಕಾಗಿರ್ತತಿ ಇವನಿಗೆ. ದಾಸೋಹ ಮಾಡಿ ಅಡಿಗೆ ಮಾಡಿ ಹಾಕ್ಬೇಕಲ್ಲ ಬಂದ್ ಭಕ್ತರಿಗೆ. ನೋಡ್ತಾರ ಶರಣ ಬಸಪ್ಪನವ್ರಿಗೆ ಸೇವಾದಾರ ಹೋಗಿ ಹೇಳ್ತಾರ, ಕುಳ್ಳಿಲ್ರಿ, ಕಟ್ಟಿಗಿಲ್ಲ, ಏನು ಮಾಡೋದ್ರಿ ಅಂತ ಅಂತಾರ. ಅಂದ್ಬಿಟ್ಲೆ ಆಕೆ ಏನು ಕೇಳಕ್ ಬಂದಿಲ್ಲ. ಅವ್ರು ನೆನಪಿಲ್ಲ. ಆಕೆ ಒಂದು 5-6 ಕುಳ್ಬಾನ ಹೊಟ್ಟಿರ್ತಾಳೆ. ಕುಳ್ಳು ಬಡದು ಕುಳ್ಬಾನ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಹೊಟ್ಟೆ ಆ ಸಗಣಿಯನ್ನು ಹಚ್ಚಿ ಇಟ್ಟು ಬಿಟ್ಟಿರ್ತಾಳ. ಭಯಂಕರ ಜೋರಿ ಮಳೆ ಹೊಡಿತಿರ್ತೈತಿ. ಹಚ್ಚಾಕ್ ಕಟ್ಟಿಗೆ ಇರಂಗಿಲ್ಲ. ಆ ಕುಂಬಾರ ಬಸವದಾಳಲ್ರಿ, ಆಕಿ ಮನ್ಯಾಗ 5-6 ಕುಳ್ಬಾನ ಅದಾವ್ರಿ. ಆಕಿನ ಕೇಳಿದ್ರಿ ಇವತ್ತು ದಾಸೋಹ ಆಗತ್ರಿ ಅಂತ ಅಂದ್ಬಿಟ್ಲೆ. ಹೌದಾ? ಇವ ಏನ್ ಕೊಟ್ಟಿಲ್ಲ ಮನೆಕಿಗೆ? ಮಕ್ಕಳು ಕೊಟ್ಟಿಲ್ಲ. ಕೇಳಕ್ ಹೋದ ಶರಣ ಬಸಪ್ಪ ಎಲ್ಲಿ ಹೋದ ಅಂತ ಕೇಳಿದ್ರೆ ಕುಂಬಾರ ಬಸವನ ಮನೆಗೆ ಹೋದ್ರಿ. ಎದಕ್ಕೆ? ಕುಳ್ಳು ಕೇಳಾಕ. ಅಕ್ಕಿ ಅನ್ಲಂತ, ಮೊನ್ನೆ ನಿನ್ನ ಮಠ ಬಂದು ಕೇಳೀನಿ, ನೀ ಮಕ್ಕಳು ಕೊಟ್ಟಿಲ್ಲ, ಇವತ್ತ ಕುಳ್ಳು ಬೇಡಕ್ ಬಂದಿ. ನಾ ಕುಳ್ಳು ಕೊಟ್ರೆ ಮಕ್ಕಳು ಕೊಡ್ತೀನಿ ಅಂದ್ರೆ ನಾನು ಕೊಡ್ತೀನಿ ನೋಡಿ, ಇಲ್ಲ ಕೊಡಂಗಿಲ್ಲ ಅಂತ ಒಂದ್ಲಕ್ಕಿ. ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ, ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ, ಅಪಹಾಸ ಮಾಡಿದರೆ ನಿನ್ನಲ್ಲಿಯೇ ಕಾಯಿದೆ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ, ಶರಣ ಬಸವೇಶ್ವರ, ಅಪ್ಪತಲ ಗುರಗಿ ಶರಣ ಬಸವೇಶ್ವರ, ಅರಳುಗೊಂಡಗಿಯಲ್ಲಿ ನಿನ್ನಯ ಜನ, ಅರಳುಗೊಂಡಗಿಯಲ್ಲಿ ನಿನ್ನಯ ಜನ, ಆರೋಗ್ಯ ಮನೆತನಕ್ಕೆ ನೀನಾದೆ ವಿಧಾನ, ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ. ಹಿಡ್ದೇನ? ಈಗ ಹಾಕೋರಿ ಕರೆಂಟ್ ಹೋಗೈತಿ ಗವಾಗಳ. ಕರೆಂಟ ಬಂತನ? ಶಂಕರ ಸಾವಿರ ಕುಳ್ಳಿಗೆ ಅರಳಗೊಂಡಗಿಯಲ್ಲಿ ನಿನ್ನಯ ಜನನ, ಅರಳಗೊಂಡಗಿಯಲ್ಲಿ ನಿನ್ನಯ ಜನನ, ತಾಲೂಕೆ ಮನೆತನಕ್ಕೆ ನೀನಾದೆ ಕಿರಣ, ನಿತ್ಯವೂ ಮಾಡಿದೆ ಗುರುವಿನ ಸ್ಮರಣ, ಕೊಂಡಕಾಯಕ ಜ್ಯೋತಿ ನೀನಾದೆ ಶರಣ. ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶ್ರೀ ಶರಣ ಬಸವೇಶ್ವರ,
ಕಾಮಧೇನು ಕಲ್ಪವೃಕ್ಷ ಶರಣ ಬಸವೇಶನಂತೆ 12ನೇ ಶತಮಾನದಲ್ಲಿ ಯಾರಾಗಿ ಹೋಗ್ಯಾರ ಅಂತ ಕೇಳಿದ್ರೆ ಮಹಾಶಿವಶರಣೆ ಗುಡ್ಡಾಪುರದ ದಾನಮ್ಮ ಆಗಿ ಹೋಗ್ಯಾಳ. ಅವಳು ಬಿಜಾಪುರಕ್ಕೆ ಬಂದು ಆ ಯಾವ ಸಾಯಿದೇವ ಸರಸ್ವತಿಯರಿಗೆ ಮಕ್ಕಳನ್ನ ಕೊಟ್ಟು ಮುಂದೆ ಎಲ್ಲಿ ಹೋಗಿ ಪ್ರತ್ಯಕ್ಷ ಹಾಕಳ ಅಂತ ಕೇಳಿದ್ರೆ ಕಾಶಿಯ ವಿಶ್ವನಾಥನಿಗೆ ಅಲ್ಲಿ ಹೋಗ್ತಾಳ. ಇಲ್ಲಂದ್ರ ಅಲ್ಲೇ, ಅಲ್ಲಂದ್ರೆ ಇಲ್ಲೇ. ನಡ್ಕೊಂತ ಹೋಗ್ತಿದ್ದಿಲ್ಲ ಅವರು, ಮಾಯ ಹಾಕಿದ್ರು, ಯೋಗ ಮುಖದಿಂದ ಹೋಗಿಬಿಡ್ತಿದ್ರು. ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ ಕಾಶಿಗೆ ಬರ್ತಾಳ. ಕಾಶಿಗೆ ಬಂದ ಮೊನ್ನೆ ಆಯ್ತಲ್ಲ ಕುಂಭಮೇಳ, ಯಾವ್ದದು ಮೊನ್ನೆ ಮಹಾಕುಂಭಮೇಳ ಆಯ್ತಲ್ಲ, ಯಾವ ಊರದು? ಪ್ರಯಾಗರಾಜಕ್ಕೆ ಬರ್ತಾಳ. ಪ್ರಯಾಗರಾಜಕ್ಕೆ ಬಂದು ಇವಳು ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಾಳ, ಬೇಡಿದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಾಳ. ಕೊಡ ಮುಂದೆ ಅಲ್ಲಿ ಇವಳನ್ನ ನೋಡ್ತಾ ಇರ್ತಕ್ಕಂತ ಭಿಕ್ಷುಕರು ಈ ತಾಯಿ ಏನೋ ಬೇಡಿದವ್ರಿಗೆ ಬೇಡಿದ್ ಕೊಡಾಕತ್ತಾಳ. ನಾವು ಬೇಡಕ್ಕಂತ ಭಿಕ್ಷುಕರು ಏನಂತಾರಂತ ಕೇಳಿದ್ರೆ ಯವ್ವ ನಮಗ ಊಟಕ್ಕೆ ಕೊಡು ಅಂತ ಬೇಡ್ತಾರ, ಪ್ರಯಾಗರಾಜದಲ್ಲಿ ಎಲ್ಲಿ ಹೋಗಿರ್ತಾಳೆ ತಾಯಿ ಅಂತ ಕೇಳಿದ್ರೆ ಗಂಗಾ ನದಿಯ ದಂಡೆಯಲ್ಲಿ ಅಡ್ಡಾಡ್ತಿರ್ತಾಳ, ಅಲ್ಲೆಲ್ಲ ಭಿಕ್ಷುಕರು ಇರ್ತಾರೆ. ಕಾಶಿ ಅಂದ್ರೆ ವಿಶ್ವನಾಥನ ದೇವಾಲಯದ ಮುಂದೆ ಭಿಕ್ಷಾ ಬೇಡವರು ಜಗ್ ಮಂದಿದ್ರು, ಅಲ್ಲಿ ಕುಂತಿದ್ರು, ಭಿಕ್ಷಾ ಬೇಡಕ ಇದ್ರು. ಅಲ್ಲೇ ಹರಿಶ್ಚಂದ್ರ ಗೀಟ ಎಲ್ಲ ಅಲ್ಲೇ ಅದಾವು, ಅಲ್ಲೇ ಕುತ್ಕೊಂಡಿದ್ಲು. ಈಕಿ ಬೇಡಿದವ್ರಿಗೆ ಬೇಡಿದ್ದನ್ನು ಇಡಾಕತ್ತಿದ್ದಲ್ಲ. ಕೆಲವೊಂದು ಮಂದಿ ಭಿಕ್ಷುಕರು ಅಂದ್ರು ಯವ್ವ ನನಗ ಊಟಕ್ಕೆ ಕೊಡು ಅಂತಂದ್ರು. ಊಟಕ್ಕೆ ಕೊಡು ಅಂದ್ಬಿಟ್ಲೆ ಏನ್ ಹೇಳಿದ ತಾಯಿ ಅಂತ ಕೇಳಿದ್ರೆ ಆ ಉಸುಕನ್ನ ದುಂಡಗ ಮಾಡ್ರಿಪ್ಪ ಅಂತಂದ್ಲು. ದಂಡಿಯೊಳಗೆ ಉಸುಕ್ ಇರ್ತದಲ್ಲ, ಆ ಉಸುಕನ್ನ ಮಳಲನ್ನ ದುಂಡಗ ಮಾಡ್ರಿ ಅಂತಂದ್ಲು. ಅವ್ರ ದುಂಡಗ ಮಾಡಿ ಆ ಕಡೆ ನೋಡಲ್ಲಿ ಏನ್ ಹರಿಯಾಕತತಿ ಅಂದ್ಲು. ಅವ್ರ ಹೊಳೆ ನೋಡಿದ್ರು ನದಿ ಹರಿಯಾಕತಿದ್ರು. ಈ ಕಡೆ ಅವ್ರು ದುಂಡು ಮಾಡಿದ್ದೆಲ್ಲ ಅನ್ನವಾಗಿ ಪರಿವರ್ತನೆಯಾಗಿತ್ತು. ಅನ್ನೊಂದರಡಿ ಅನ್ನದಾಗ ಹಾಕೊಳಕ ಬೇಕಲ್ಲ, ಏನ್ರಿ ಅನ್ನ ಸಾರ್ ಬೇಕಲ್ಲ, ಸಾರ್ ಬೇಕಾಗಿತ್ತಲ್ಲ. ದಾನ ಬಂದ್ಲು, ಅಪ್ಪ ನಿಮ್ ಕೈಯಾಗ ಕಮಾಂಡಲ್ ಅದಾವಲ್ಲ, ಗಂಗಾ ನದಿ ನೀರ್ ತಗೊಂಬರ್ರಿ ಅಂತ ಅಂದ್ಲು. ಹಿಂಗ್ ಕೈ ಇಟ್ಲು, ಆ ನೀರು ಹೋಗಿ ಏನಾಗಿತ್ತು ಅಂತ ಕೇಳಿದ್ರೆ ಹಾಲಾಗಿತ್ತು. ಹಾಲನ್ನ ಊಟ ಮಾಡ್ರಿ ಅಂತ ಹೇಳಿ ಉಸುಕನ್ನೇ ಅನ್ನವನ್ನಾಗಿ ಮಾಡಿ, ನೀರನ್ನೇ ಹಾಲನ್ನಾಗಿ ಮಾಡಿ ಭಿಕ್ಷುಕರಲ್ಲಿ ಕಾಶಿ ವಿಶ್ವನಾಥನನ್ನ ಕಂಡಂತ ತಾಯಿ ಯಾರು ಅಂತ ಕೇಳಿದ್ರೆ ದಾನದಾಸೋಹಿ ದಾನಮ್ಮ ಅನ್ನುವಂತಹದ್ದು ಅಲ್ಲಿ ನಡೀತದೆ. ಹೀಗೆ ಮಾಡ್ತಾ ಇರ್ತಕ್ಕಂಥ ದಾನಮ್ಮನ್ ನೋಡಿ ಅವ್ರಿಗೆ ನೀನು ಉಸುಗ್ನಾಗ ಅನ್ನ ಮಾಡಿಕೊಟ್ಟಿ ಮತ್ ನನಗೇನ್ ಕೊಡ್ತಿ ಅಂತ ಕೇಳಿದಂತಮ್ಮ. ಯಾರು? ವಿಶ್ವನಾಥನ ಪೂಜೆಯನ್ನ ಮಾಡುವ ಆ ಪೂಜಾರಿ ಇದ್ನಲ್ಲ, ಅವ ಕೇಳಿದ ನೀ ನನಗೇನು ಕೊಡ್ತಿ, ಎಲ್ಲರಿಗೂ ಏನೇನ ಬೇಡಿದ್ದನ್ನ ಕೊಟ್ಟಿ ನನಗೇನು ಕೊಡ್ತಿ ಅಂದಾಗ ನೀ ಆ ಕಡೆ ತಿರುಗಿ ನೋಡು ಅಂತ ದಾನಮ್ಮ ಹೇಳ್ತಾಳ. ಅವ ಪೂಜಾರಿ ಹಿಂಗ್ ತಿರುಗಿ ನೋಡ್ತಾನ, ಅಲ್ಲಿ ಏನಾಗಿರ್ತಾವ ಅಂತ ಕೇಳಿದ್ರೆ ಕೋಟಿ ಲಿಂಗಗಳು ನಿರ್ಮಾಣ ಆಗಿರ್ತಾವ. 1 ಕೋಟಿ ಲಿಂಗಗಳು ನಿರ್ಮಾಣ ಆಗಿರ್ತಾವ. ಇವರು ನೀನ್ ಪೂಜೆ ಮಾಡ್ಕೋತ ಹೋಗು, ನಿನ್ನ ಕುಲ ಉದ್ಧಾರ ಆಗ್ತದ, ನಿನ್ಗೆ ಎದಕ್ಕೂ ಕೊರತೆ ಬೀಳಂಗಿಲ್ಲ ಅಂತ ಹೇಳಿ ದಾನಮ್ಮ ಆಶೀರ್ವಾದ ಮಾಡ್ತಾಳೆ. ಕೋಟಿ ಲಿಂಗವನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿ ಯಾವ ಜಗನ್ನ ಮಾತೆ ಎಲ್ಲಿಗೆ ಬರ್ತಾಳೆ ಅಂತ ಕೇಳಿದ್ರೆ ಬಹುಮನಿ ಸುಲ್ತಾನರಲ್ಲಿಗೆ ಬರ್ತಾಳೆ. ಬಹುಮನಿ ಬೀದರಿನ ಬರೀದ ಶಾಹಿ, ಗುಲ್ಬರ್ಗಾದ ಗೋಲ್ಕೊಂಡದ ಬರೀದ ಶಾಹಿ, ಇವರೇನು ಶಾಹಿ ಸುಲ್ತಾನರು, ಪಂಚ ಸುಲ್ತಾನರು ಅಲ್ಲಿಗೆ ಬರ್ತಾಳ. ಎಲ್ಲಿಗೆ ಬಂದಾಳ ಅಂತ ಕೇಳಿದ್ರೆ ಕುತುಬ್ ಶಾಹಿ, ನಿಜಾಮ್ ಶಾಹಿ, ಬರೀದ್ ಶಾಹಿ ಇವ್ರೇನಿದ್ರಲ್ಲ ಪಂಚ ಸುಲ್ತಾನರಲ್ಲಿಗೆ ಬರ್ತಾಳ. ಅವರು ಇವಳ ಮಹಿಮೆಯನ್ನು ಕೇಳಿ ಮುಸಲ್ಮಾನರು ರಾಜರು ಕೇಳ್ರಿ, ಈ ಘಟನೆಯನ್ನು ಕೇಳ್ರಿ ಹೆಂಗಿದೆ. ಇವ್ರಿಬ್ಬರು ನೋಡಾಕ ಬರ್ತಾರ. ಅವ್ರು ಒಂಟಿ, ಕುದುರೆ, ಆನೆ, ಸೈನ್ಯ ಎಲ್ಲಾ ತಗೊಂಡು ಬರ್ತಾರ. ತಗೊಂಡು ಬಂದು ಒಂದು ಕಡೆ ಕಟ್ಟಿರ್ತಾರ. ಇವರಿಬ್ರು ಹೊಕ್ಕಾರ ಅಲ್ಲಿಗೆ. ಯಾರ್ಯಾರು? ದಾನಮ್ಮ, ಸೋಮಲಿಂಗರು ಹೊಕ್ಕಾರ. ಹೋದಾಗ
ನೋಡಿ ಬಂದಿರ್ತಕ್ಕಂಥ ಭಕ್ತರಿಗೆಲ್ಲ ದಾಸೋಹ ಮಾಡುವ ಮೂರ್ತಿ ದಾನೇಶ್ವರಿ ತಾಯಿ ಅಂದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ದಾಸೋಹ ಮಾಡಲಿಲ್ಲ. ಈ ಘಟನೆಯಲ್ಲಿ ಏನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಏನಾಗ್ತದಂತಂದ್ರೆ ಇವಳ ಬೆಟ್ಟಿಯವರು ಬಂದಿರ್ತಾರಲ್ಲ, ದಾನಮ್ಮನ್ ನೋಡ್ಬೇಕು, ಅವಳ ಆಶೀರ್ವಾದ ತಗೊಂಡು ಮುಸಲ್ಮಾನ್ ರಾಜರು ಸುಧಾ ಬಂದಿರ್ತಾರ. ಬಂದಾಗ ಅವ್ರೇನು ಆನೆ ಕುದುರೆ ಒಂಟೆ ಎಲ್ಲ ಕಟ್ಟಿದ್ರಲ್ಲ, ಇವ್ರಿಗೇನು ರಾಜರಿಗೆ ಭಕ್ಷ್ಯ ಭೋಜ್ಯಗಳು ಅಲ್ಲಿ ಬರೋ ಹಾಗೆ ಮಾಡಿಬಿಟ್ಲು. ಮಾಡಿ ಅವ್ರಿಗೆಲ್ಲ ಪ್ರಸಾದ ಮಾಡಿಸಕತ್ತಾಳ. ಹೀಗೆ ನೋಡ್ತಾರೆ, ಆ ಎಲ್ಲ ಕುದುರೆ ಆನೆ ಇದ್ದೋಲ್ಲ ಅದ್ರ ಮುಂದೆ ಕಬ್ಬಿನ ಪೆಂಡಿಗಳು ಬಿದ್ದವನ್ನೆಲ್ಲ ಕಬ್ಬಿನ ಪೆಂಡಿ ಅವ ತಿನ್ನಾಕತ್ತಿರ್ತಾವು. ನೋಡಿ ಆಶ್ಚರ್ಯ ಆಗ್ತದೆ. ಏನಿವಳ ಮಹಿಮೆ, ಎಷ್ಟು ದೊಡ್ಡ ಕೆದಾಳಲ್ಲ. ಬೇಡಿದವರಿಗೆ ಬೇಡಿದ್ದು ಕೊಡ್ತಾಳಲ್ಲ. ಹಂಗಾರ ನಮ್ಮ ಮನೆಗೆ ನೀನು ಬಂದು ನಮ್ಮ ಅರಮನೆಗೆ ಬರ್ಬೇಕು ನೀನು ಅಂತೇಳಿ ಆಹ್ವಾನ ಕೊಡ್ತಾರೆ. ಯಾರಿಗೆ? ದಾನೇಶ್ವರಿಗೆ ಆಹ್ವಾನವನ್ನು ಕೊಡ್ತಾರೆ. ನನ್ನ ಮನೆಗೆ ನೀನು, ನನ್ನ ಅರಮನೆಗೆ ನೀನು ಬರ್ಬೇಕ ತಾಯಿ, ನೀವಿಬ್ರು ಬಂದು ನಮ್ಮ ಆದರ ಆತಿಥ್ಯವನ್ನು ತಗೋಬೇಕು, ಅಲ್ಲಿ ಪ್ರಸಾದವನ್ನು ತಗೋಬೇಕು. ನೀವು ಇಲ್ಲ ಈ ಬಟಾ ಬಯಲಲ್ಲಿ ಏನೂ ಇಲ್ಲದಂತ ಬಯಲಿನಲ್ಲಿ ಇಷ್ಟೆಲ್ಲ ಪ್ರಸಾದ ಕೊಟ್ರಿ, ದನಗಳಿಗೂ ಕೂಡ ಪಶುಗಳಿಗೂ ಕೂಡ ನೀವು ಆಹಾರವನ್ನು ಕೊಟ್ರಿ, ನಿಮ್ಮ ಮಹಿಮೆ ದೊಡ್ಡದು, ನಮ್ಮ ಅರಮನೆಗೆ ಬರಬೇಕು ಅಂತ ಹೇಳಿ ತಾಯಿಯನ್ನು ಅರಮನೆಗೆ ಕರ್ಕೊಂಡು ಹೋಗೋತ್ನಾಗ ತಾಯಿ ಒಂದು ಕಂಡೀಷನ್ ಹಾಕ್ತಾಳೆ. ನಾನು ಕಂಡವ್ರು ಕೊಟ್ಟಿದ್ದನ್ನ ಕಂಡವ್ರು ತಿನ್ನಂಗಿಲ್ಲ ನಾನು ಅಂತ ಹೇಳ್ತಾಳೆ. ಎಲ್ಲೋ ಮುಸ್ಲಿಂ ಅರಸರೇ, ನನಗೆ ನನ್ನದೇ ಆದಂತ ಆಚಾರ ವಿಚಾರ ಇದೆ. ನಿಮ್ಮ ಅರಮನೆಯೊಳಗೆ ನಾನೇನಾದ್ರೂ ಏನಾದ್ರು ತಿನ್ಬೇಕಂತ ಕೇಳಿದ್ರೆ ನೀವು ಲಿಂಗ ದೀಕ್ಷೆಯನ್ನು ತಗೊಂಡ್ರೆ ಮಾತ್ರ ತಿಂತೀವಿ ಅಂತ ಹೇಳ್ತಾಳ. ಏನ್ರಿ, ಲಿಂಗ ದೀಕ್ಷೆಯನ್ನು ನೀವು ತಗೊಂಡು ಲಿಂಗವನ್ನು ಕಟ್ಕೊಂಡ್ರೆ ಮಾತ್ರ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಮ್ಮ ಅರಮನೆಯಲ್ಲಿ ಪ್ರಸಾದ ತಗೊಂತೀನಿ, ಇಲ್ಲ ತಗೊಳಂಗಿಲ್ಲ ಅಂತ ಮಹಾಮಹಿಮಳಿಗೆ ಆಯ್ತು ಅಂತೇಳಿ ಎಲ್ಲರೂ ಮುಸಲ್ಮಾನ್ ದೊರೆಗಳು ಸಾಷ್ಟಾಂಗ ಹಾಕಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಲಿಂಗ ಕಟ್ಕೊಂಡು ಪರಿವರ್ತನೆ ಆದ್ರಂತೆ ಲಿಂಗವನ್ನು ಕಟ್ಕೊಂತಾರೆ. ಪರಿವರ್ತನೆಯಾಗಿ ಆ ಅರಮನೆಯಲ್ಲಿ ಆ ಎಲ್ಲ ಮುಸಲ್ಮಾನವರನ್ನ ಲಿಂಗಾಯತರನ್ನಾಗಿ ಪರಿವರ್ತನೆಯನ್ನ ಮಾಡಿ, ಮನಸ್ಪರಿವರ್ತನೆಯನ್ನ ಮಾಡಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಅಲ್ಲಿ ಪ್ರಸಾದವನ್ನ ಮಾಡಿ ಅವರಿಗೆ ಆಶೀರ್ವಾದವನ್ನು ನೀಡಿ ಬರುವಂತವಳಾಗ್ತಾ ಇದ್ದಾಳೆ. ಈ ರೀತಿ ಅನಂತ ಘಟನೆಗಳನ್ನ ಮಾಡ್ತಾ ಎಲ್ಲಿ ಹೊಕ್ಕಾಳ ಅಂತ ಕೇಳಿದ್ರೆ, ಮತ್ತೆ ಎಲ್ಲಿಗೆ ಬರ್ತಾಳ ಅಂತ ಕೇಳಿದ್ರೆ ಮನಗುಳಿಗೆ ಬರ್ತಾಳ. ಮನಗುಳಿ ಗ್ರಾಮ ಎಲ್ಲಿದೆ? ಮನಗುಳಿ ಎಲ್ಲಿದೆ? ಮನಗುಳಿ ಯಾವ ರಾಜ್ಯದಾಗಿದೆ? ಇಲ್ಲೇ ಐತಿಲ್, ಮತ್ತೆ ಅದಕ್ಕೆ ಕೇಳಿದೆ. ಮತ್ತೆ ಆ ಮನಗುಳಿಗೆ ಬರ್ತಾಳ ನೋಡ್ರಿ. ಮನಗುಳಿ ಗ್ರಾಮಕ್ಕೆ ಬರ್ತಾಳ. ಮನಗುಳಿ ಗ್ರಾಮದಿಂದ ನಿಜಾಮ ರಾಜ್ಯದಿಂದ ಬಹುಮನಿ ರಾಜ್ಯದಿಂದ ಎಲ್ಲಿ ನೇರವಾಗಿ ವಾಮ ಮಾರ್ಗದಿಂದ ತೇಲಿ ಮನಗುಳಿಗೆ ಬಂದು ಪ್ರತ್ಯಕ್ಷ ಕಳ ದಾರಿಯಲ್ಲಿ ಬರುವಾಗ ಅಲ್ಲಿ ಒಬ್ಬಕ್ಕೆ ಗೌರಮ್ಮ ಅಂತ ಹೇಳಿ ಹತ್ಕೊಂತ ಕುಂತಿರ್ತಾಳೆ. ದೊಡ್ಡವ್ರ ದೃಷ್ಟಿ ಎಲ್ಲಿರ್ತದಂತ ಕೇಳಿದ್ರೆ, ಎಲ್ಲಿ ನೊಂದಿರ್ತಾರಲ್ಲ, ಎಲ್ಲಿ ಕಣ್ಣೀರು ಗರಿತಾರ, ಸುಖ ಇದ್ದಲ್ಲಿ ಶರಣರು ಹೋಗೋದಿಲ್ಲ. ಅವರು ಸುಖ ಬೇಡಿರಂಗಿಲ್ಲ ಶರಣರು. ಅಕ್ಕ ಆದಾಳಲ್ಲ, ಅಕ್ಕ ಮಹಾದೇವಿ, ಆಕೆ ಕೇಳ್ತಾಳೆ, ಮಲ್ಲಿಕಾರ್ಜುನಲ್ಲಿ ಕೇಳ್ತಾಳೆ, ಕೌಶಿಕನನ್ನು ಗಂಡನ ಮಾಡೋರು ಇಲ್ಲಕ್ಕೆ. ಏನ್ ಕೇಳಿಲ್ಲಕ್ಕೆ? ಮನೆ ದಪ್ಪದ ಬೇಡುವಂತೆ ಮಾಡಯ್ಯ. ನಾವು ಒಮ್ಮೆ ಕೇಳಿವಿನ? ಒಮ್ಮೆ ಕೇಳಿಲ್ಲ ನಾವು. ಅಕ್ಕಿ ಏನ್ ಕೇಳಿಲ್ರಿ? ಮಲ್ಲಿಕಾರ್ಜುನ್ ಏನ್ ಕೇಳ್ತಾಳಕಿ? ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ. ಹಿಂಗಂದ್ರೆ ಅರ್ಥ ಆಗತ್ತೆ ನಿಮಗೆ. ಮನೆಗೆ ಹೋಗಿ ಭಿಕ್ಷಾ ಬೇಡಂಗ್ ಮಾಡ. ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ. ಕೊಡೋ ಬುದ್ಧಿ ಕೊಡಬೇಡ. ಈಗ ನಾ ಮಲ್ಲಮ್ಮನ ಮನೆಗೆ ಹೋದೆ, ಮಲ್ಲಮ್ಮಗ ಏನಾಗಬೇಕು? ಕೊಡಬಾರ್ದು ಅನ್ನೋ ಬುದ್ಧಿ ಬರ್ಬೇಕು. ಪರೀಕ್ಷೆ, ದೇವರ ಪರೀಕ್ಷೆ ಅದು. ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ. ಮಗನ ಒಬ್ರು ಯಾರೋ ಪುಣ್ಯಾತ್ಮರು ಯಾರೋ ಬಂದಾಳ, ಯಾವ್ದೊಂದು ಹುಡುಗಿ ಬಂದಾಳ ಅಂತ ಕೊಟ್ರಿ. ನಿಮ್ಮಲ್ಲಿ ಮೃದು ಹೃದಯ ಇರ್ತದೆ ತಾಯಂದಿರಲ್ಲಿ. ಇಲ್ಲ, ಯಾರೋ ಬಂದಾರ, ಒಂದು ಬಿಸಿ ರೊಟ್ಟಿ ಮಾಡೀನಿ, ಅಕ್ಕಿಗೊಂದು ಕೊಡೋನು ಅಂತ ಕೊಟ್ರಿಪ್ಪ. ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ. ಇಕ್ಕಿದಡೆ ಭಗವಾನಕ್ಕೆ ಪುಣ್ಯದಿಂದ ಕೊಟ್ಲು, ದಯಾಗುಣದಿಂದ ಕೊಟ್ಲು, ಅದು ನೆಲಕ್ಕೆ ಬೀಳುವಂತೆ ಮಾಡಯ್ಯ. ಅದು ಜೋಳಿಗ್ಯಾಗ ನಿಲ್ಬಾರ್ದು, ನೆಲಕ್ಕೆ ಬೀಳಂಗಾಗ್ಲಿ.
ಇನ್ನು ಆಸೆ ಬರ್ತದ ನೆಲಕ್ಕೆ ಕೊಟ್ಟಾರ ಇನ್ನು ಅದನ್ನ ಬಗ್ಗೆ ತಗೋಬೇಕನ್ನೋ ಆಸೆ ಬರ್ತದೆ. ನೆಲಕ್ಕೆ ಬಿದ್ದಡೆ ನಾನೆತ್ತುವ ಮುನ್ನ ಸುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ನಾನು ನಿನ್ ಬಗ್ಗೆ ತಗೋಬೇಕನ್ನೋಳಗೆ ಏನ್ ಮಾಡ, ಆ ರೊಟ್ಟಿ ನಾಯಿ ಹಿಡ್ಕೊಂಡು ಹೋಗಂಗ್ ಮಾಡ. ಬಂದ್ಬಿಟ್ರು ನೋಡ್ ನಾಯಿ ನೆನ್ಸ್ಕೊಳಕ್ ನಾಯಿ ತಗೊಂಡು ಹೋಗಂಗ್ ಮಾಡು. ನಾನೆತ್ತುವ ಮುನ್ನ ಸುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ಹೆಂಗ್ ಬೇಡ್ತಾರ? ಯಾರು ಬೇಡ್ಯಾರ? ಬೇಡಿಲ್ಲ. ನಾವು ಬಿಡೋದು ಬೇರೆ. ನನ್ನ ಮಗ ಇಂಜಿನಿಯರ್ ಆದ್ರೆ ನಿನ್ ಕಣ್ಣು ಕೊಡ್ತೀನಿ, ನನ್ನ ಮಗ ಡಾಕ್ಟರ್ ಆದ್ರೆ ಮಿಸಿ ಕೊಡ್ತೀನಿ. ಏನ್ ಮಿಸಿ ಬಳಸ್ಕೊಂತ ನಾವು ಅದನ್ನೆಲ್ಲ ಹೇಳೋದು. ನಮ್ಮ ಹಂಗ ಇರ್ತಾವ, ಅವ್ ಮೀಸಿ ಎಲ್ಲ ಇರ್ತಾವ. ಆಗ ಮತ್ತೆ ಹೋಗಿ ಗೊತ್ತದೆ. ನಮ್ಮ ಮಠದಾಗ ಕೆಲವೊಂದು ತಾಯಂದ್ರು ಬರ್ತಾರ, ಅವ್ರ ಮನ್ಯಾಗ ಎಮ್ಮೆ ಎಳಿದಿರ್ತಾವಲ್ಲ, ಎಮ್ಮೆ ಆಕಳ. ನಮ್ಮ ಬಸವಣ್ಣವ್ರ ಮೂರ್ತಿ ಇದೆ ಗದ್ದಿಗೆ ಮ್ಯಾಗ, ಅದು ನಮಗೆ ತಂದು ಕೊಟ್ರೆ ನಾವು ಕುಡಿತೀವಿ. ಅವ್ರು ಏನು ಮಾಡ್ತಾರೆ ಗೊತ್ತನ್ರಿ, ಹೋಳಿಗೆ ಇಟ್ಟ ಮುರಿದು ಒಂದು ಬಾಯಾಗ ತುರುಕ್ತಾರೆ, ತಿಂದಿತ್ತ ಅದು ಗಿಣ್ಣದ ಅಲ್ಲಿ ತಂದು ಅವ್ನ ತಲೆ ಮ್ಯಾಗ ಎರೆದು ಬಸವಣ್ಣ ಮೂರ್ತಿ ಅಕ್ರಾಳ ವಿಕ್ರಾಳ ಮಾಡಿ ಇಟ್ಬಿಟ್ರ. ಯಾರಿಗೆ ಕೊಡ್ಬೇಕ್ರಿ ಪ್ರಸಾದ? ಯಾರಿಗೆ ಕೊಡ್ಬೇಕು? ಅವರ ಯಾರಿಗೆ ಕೊಡ್ಬೇಕು ಪ್ರಸಾದ? ನಿಮ್ಮ ಮನ್ಯಾಗ ಶುಕ್ರ ಗೌರಿ ಪೂಜೆ ಮಾಡ್ತಿರ್ತಿರಿಲ್ಲ, ಮಂಗಳ ಗೌರಿ ಪೂಜೆ ಮಾಡ್ತಿರ್ತಿರಿಲ್ಲ, ಶಂಭುಲಿಂಗ ಪೂಜೆ ಮಾಡ್ತಿರ್ತಿರಿಲ್ಲ. ಅವಾಗ ನಿಮ್ಮ ಮನೆಗೆ ಹೋಗ್ಬೇಕು ಬರ್ತಾಳ. ಯಾರು ಬರ್ತಾರ? ಗವಾಯಿಗಳ. ಯಾರು ಬರ್ತಾರ? ಅವ್ರು ಪೂಜೆ ಮಾಡ್ತಿರ್ತಾರ. ಒಳಗದು ಇದು ಏನು ಇದು ಇರ್ತದಲ್ಲ, ಲಕ್ಷ್ಮೀ ಕಂಬ, ಅದಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಿರ್ತೀರಿ. ಯಾರು ಬರ್ತಾರ ಅಂತ ಕೇಳಿದ್ರೆ ಅಲ್ಲಿಗೆ ಒಬ್ಬ ಕಸ್ಬರಿಗೆ ಮಾರಕ್ಕೆ ಬರ್ತಾಳ. ನಿಮ್ಮ ಪೂಜೆ ಬರ್ಜೇರ್ ನಡೆದಿರ್ತೈತಿ ಇಲ್ಲಿ ಒಳಗೆ. ಬಿಸಿ ಹೋಳಿಗೆ ಮಾಡಿರ್ತೀರಿ. ಆಕಿ ಬಂದು ಯವ್ವ ಅದು ಇಲ್ಲೊಂದು ಇಟ್ಕೊಂಡಿರ್ತಾಳ, ಕಸ್ಬರಿಗೆ ಇಟ್ಕೊಂಡಿರ್ತಾಳ, ಹಿಂದೊಂದು ಹಾಕ್ಕೊಂಡಿರ್ತಾಳ, ಇಲ್ಲೊಂದು ಇರ್ತೈತಿ. ನೋಡ್ಬೇಕು ಆಕಿ ಹೆಂಗೆ ಬಂದಿರ್ತಾಳಂದ್ರೆ ಕೇಳಿದ್ರೆ ನಿಮ್ಮ ಮನೆಗೆ ಆ ಕಂಬದನ್ನು ಲಕ್ಷ್ಮಿಯಾಗಿ ಬಂದಿರ್ತಾಳ. ಅಲ್ಲಿ ನಿಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಕಿ ಮುಂಜಾನೆ ಇದ್ರೆ ಕೊಡು ಯವ್ವ, ನನ್ನ ಮಗು ಅಳಾಕತ್ತದ, ಹಸ್ಕೊಂಡತಿ ಕೊಡು ಅಂತ. ನೀವೇನಂತೀರಿ? ಹೋಗ, ನಾ ಲಕ್ಷ್ಮೀ ಪೂಜೆ ಮಾಡಾಕತ್ತೀನಿ. ಒಳ್ಳೆ ಬಂದಾಳಕಿ ಬೈತಿರಲ್ಲ? ಬೈದಿಲ್ಲ ಅಂದ್ರೆ ತೋರ್ಸ್ಕೊ. ನನ್ನ ಮಾತು ನನಗಿರ್ಲಿ. ಕೊಟ್ರಿ ಅಂದ್ರೆ ನೀವು ಅಲ್ಲಿ ಏನ್ ಹಾಕಿರಿ ಅಂತ ಕೇಳಿದ್ರೆ ಆ ಕಾಮದಲ್ಲಿ ಲಕ್ಷ್ಮೀನೇ ನಿಮಗೆ ಬಂದ ಊಟ ಮಾಡ್ತಾಳೆ. ನೆನ್ಪಿಟ್ಕೋಬೇಕು ನೀವು. ಆ ರೂಪದಲ್ಲಿ ಬಂದಿರ್ತಾಳ, ಪರೀಕ್ಷೆ ಮಾಡಕ್ ಹೆಂಗೋ ಬಂದಿರ್ತಾಳ. ನೆನ್ಪಿಟ್ಕೋಬೇಕು. ನೀವು ನಿಜವಾದ ದಾನ ಯಾವ್ದು ಅಂತ ಕೇಳಿದ್ರೆ ನಾ ಇಷ್ಟು ದಿವಸ ಮನೆಗೆ ಹೋಗ್ತಿದ್ದೇನೆಲ್ಲ, ಎಷ್ಟು ಚಲೋ ಪ್ರಸಾದ ಮಾಡಿರ್ತಾರ ನಮ್ಮ ತಾಯಂದ್ರ ಅಂತ ಕೇಳಿದ್ರೆ, ಯವ್ವ ನೀವು ಮಾಡಿಕೊಟ್ಟಿದ್ದು ತುಟಿಲಿ ಊಟ ಮಾಡ್ಬೇಕು. ಅಷ್ಟು ಚಲೋ ಪ್ರಸಾದವನ್ನ ನೀವೆಲ್ಲ ಮಾಡಿಕೊಟ್ಟಿರ್ತೀರಿ. ಎಷ್ಟು ಚಲೋ ಪ್ರಸಾದ ಮಾಡಿಸ್ತೀರಿ. ಆದ್ರೂ 3-4 ದಿವಸ ಬರಗಾಲ ಹಾಕಿದ್ರಿ. ಆ ಮಾತು ಬೇರೆ. ಆ ನಂತರ ಈಗ ಭಾಳ ಪರಿವರ್ತನೆ ಆಗಿರಿ ನೀವು ಅನಿಸ್ತದೆ ನನಗೆ. ಅಂದ್ರೆ ಪ್ರಾರಂಭದಿಂದ ಆದ್ರೆ ಚಲೋ ಆಗ್ತತಿದೆ ಎಲ್ಲ. ಯಾಕಂತ ಕೇಳಿದ್ರೆ ನಿಮ್ಮ 3 ಗುರುಲಿಂಗ ಜಂಗಮ ಪ್ರೇಮ ಉಳ್ಳಂತ ಸಂಗಮ ಶಿವಯೋಗಿಗಳ ಪಾದಿಟ್ಟು ಊರ್ರಿ ಇದು. ಹೌದಲ್ಲ? ಶ್ರೇಷ್ಠ ಊರು. ಅದಕ್ಕೆ ನಿಮ್ಮಲ್ಲಿ ಆ ಭಕ್ತಿ ಇದೆ. ಅದಕ್ಕೆ ಏನು ಅಂತ ಕೇಳಿದ್ರೆ ಇಲ್ಲಿ ನಾವು ಉಣ್ಣದ ಗಿಡಕ್ಕೆ ಎದಕ್ಕೋ ನಾವು ಎಡಿ ಹಿಡಿಕಿನ ಯಾರು ನಿಮ್ಮ ಮನ್ಯಾಗ ಹಸ್ಕೊಂಡು ಬರ್ತಾರಲ್ಲ, ಈಗ ಬುಟ್ಟಿ ಗಂಟ್ಲೆ ರೊಟ್ಟಿ ತೊಗೊಂಬಂದ್ರಿ ಮಾಡ್ಕೊಂಡ. ಒಂದಿಷ್ಟು ಮಂದಿ ಅಲ್ಲಿಂದ ದೈನ ಮುಡಾಗಿರಿ ಹಿಟ್ಟಿನ ಚೀಲ ನೋಡಿ, ಅದಕ್ಕೆ ಗೊತ್ತೈತಿ ನನಗೆ. ಆದ್ರೆ ಒಯ್ದು ಒಂದೊಂದು ಬುಟ್ಟಿ ಗಂಟ್ಲೆ ರೊಟ್ಟಿ ಮಾಡ್ಕೊಂಡು ಬಂದಿರಲ್ಲ. ನಾಳೆ ಯವ್ವ ನೀವು ಮಾಡಿದ ರೊಟ್ಟಿ ನಿಮ್ಮ ಅಂಗೈಯನ ಗೆರಿ ಯಾರ ಹೊಟ್ಟೆಗೆ ಹೊಕ್ಕವ್ರಿ? ಯಾರ ಹೊಟ್ಟೆಗೆ ಹೊಕ್ಕವು? ಯಾವನೋ ಒಬ್ಬ ಪರಮಾತ್ಮ ಸ್ವರೂಪಿ ಬಂದಿರ್ತಾನೆ ಅದ್ರಾಗ. ನೀವು ಮಾಡಿದ ರೊಟ್ಟಿ ಅವ ತಿಂದ್ಬಿಟ್ಟು ನಾನು 3 ಜನ್ಮದ ಪುಣ್ಯ ಹತ್ತದ. ನಿಮ್ಮ ಮನೆಗೆ 3 ಜನ್ಮದ ಪುಣ್ಯ ಬರ್ತೈತಿ. ಒಬ್ಬಕ್ಕೆ ದೊಡ್ಡ ಶ್ರೀಮಂತ ಇದ್ಲಂತ ಒಂದು ಊರಾಗ, ಭಾಳ ದೊಡ್ಡ ಶ್ರೀಮಂತ. ಒಂದು 16 ಎತ್ತಿನ ಕಮ್ಮತಿತ್ತಂತಕಿ ಮನ್ಯಾಗ. ಅದು ಎಷ್ಟು ಜೀಪ್ ಇದ್ಲ ಅಂತ ಕೇಳಿದ್ರೆ ಒಂದು ಅಡಿಕೆ 9 ವರ್ಷ ತಿಂತಿದ್ಲಂತಕಿ. ಏನ್ರಿ? ಒಂದು ಅಡಿಕೆನೂ 9 ವರ್ಷ ತಿಂತಿದ್ಲಂತ. ಹೆಂಗಾರ ತಿಂದಿರ್ಬೇಕ್ರಿ. ಮತ್ತು ನೀವು ಹಂಗ ಮಾಡ್ರಿ ಅಂತ ಹೇಳಲ್ಲ ನನಗೆ. ಹಿಂಗೆ ಮುಂದೆ ಬಾಗ್ಲಕ್ಕೆ ಒಂದು ಇರ್ತದಲ್ಲ, ದಾರಕ್ಕೆ ಅಡಿಕೆ ಕಟ್ಟಕ್ಕಂತ, ಬಾಗಿಲಿಗೆ ಜೋತ ಬಿಡಕ್ಕಂತ, 2 ಉದ್ದಿನ ಕಡ್ಡಿ 3 ತಿಂಗಳು ಮಾಡಕ್ಕಂತ, ಮತ್ತೆ ಅಡಿಕೆನ 9 ವರ್ಷ ತಿನ್ನಕ್ಕಂತ 2 ಉದ್ದಿನ ಕಡ್ಡಿ 3 ತಿಂಗಳು ಮಾಡಕ್ಕಂತ. ಅಲ್ಲಿ ಹೋಗೋದ, ಹಚ್ಚೋದ, ಬೆಳಗೋದ, ಹಿಂಗೆ ಆರಿಸ್ಬಿಡೋದು. ಆರಿಸಿ ಮತ್ತೆ ಎಂಟಿ ಬ್ಯಾಗ್ ಇಟ್ಕೊಂಬರಕ್ಕಂತ, ಮುಂದಿನ ಗುಡಿ ಬೇಕಲ್ಲ. ಹಂಗೆ ಅಡಿಕೆ ಕಟ್ಟಿದ್ಲಂತಕಿ. ಆ ಅಡಿಕೆಗೆ ಹಿಂಗೆ ಬರೀ ನಾ ಮೈಕಿಗೆ ಹಚ್ಚಕತ್ತೀನಿ. ಮತ್ತೆ ನಾಲ್ಗೆ ಹಚ್ಚಕಂತ, ನಾಲ್ಗೆ ಹಚ್ಚಿಂದ ಸರ್ದ್ ಬಿಡಕ್ಕಂತ, ಅಡಿಕೆ ತಿಂದ ಮಾಡಕ್ಕಂತ. ಹಂಗ
ತಿನ್ನಂಗೆ ಮಾಡಿ ನೀನು ಅಡಿಕೆ ಹಂಗೆ ತಿನ್ನಂಗೆ ಆಗುತ್ತಲ್ಲ, ತಿನ್ನಂಗೆ ಮಾಡೋಣಕ್ಕಂತ ಹಿಂಗೆ 9 ವರ್ಷ ತಿಂತಿದ್ಲಂತಕ್ಕೆ ಅಡಿಕೆನ. ಹಂಗೆ ಈಕಿ ಏನದಾಳಲ್ಲ 16 ಎತ್ತಿನ ಕಮ್ತ ಮಾಡ್ತಿದ್ಲಲ್ಲ ಆಕಿ, ಅಷ್ಟು ಶ್ರೀಮಂತಿಕೆ ಇತ್ತು. ಕೈಲಿ ಹಿಂಗ ಈ ಕೈಲೆ ಊಟ ಮಾಡಿದ ಕೈಲಿ ಮುಸ್ರಿ ಕೈಲೆ ನೊಣ ಹೊಡಿತಿದ್ದಿಲ್ಲ ಅಂತ ನೋಡ್ರಿ. ಎಟ್ರ ಜಿಬ್ ಇರ್ಬೇಕಂತೇಳಿ ಒಟ್ಟ ಹೊಡಿತಿದ್ದಿಲ್ಲಂತ. ಒಂದು ದಿನ ಆಕಿ ಹೆಸರು ಏನಂದ್ರೆ ಕೊಡದವ್ವ. ಅರ್ಥ ಆಗಿರ್ಬೇಕಲ್ಲ ನೀವು. ಆಕಿ ಹೆಸರೇನ್ರಿ? ಕೊಡದವ್ವ. ಈ ಊರಾಗಲ್ಲ ಮತ್ತೆ ಆಕಿ ಹೆಸರು ಕೊಡದವ್ವ. ಆಕಿ ಮನೆಗೆ ಯಾರು ಬಂದ್ರೆ ಬಿಡದಪ್ಪ ಬಂದ. ಕೊಡದವನ ಮನೆಗೆ ಬಿಡದಪ್ಪ ಬಂದ. ಈಕಿ ಅವ ಬಂದು ಭಿಕ್ಷಾಂ ದೇಹಿ ಅನ್ನವ. ಈಕಿ ಅನ್ನಕ್ಕೆ ನಾಳೆ ಬಾ ಅನ್ನಕ್ಕೆ. ಎಷ್ಟಕ್ಕೆ ಬರ್ಲಿ ಅವ ನಾಳೆ ಅನ್ನವ ಬರ್ತ ಬರವ. ಭಿಕ್ಷಾಂ ದೇಹಿ ಅನ್ನವ ನಾಳೆ ಬಾ, ಭಿಕ್ಷಾಂ ದೇಹಿ ನಾಳೆ ಬಾ, ಭಿಕ್ಷಾಂ ದೇಹಿ ನಾಳೆ ಬಾ, ನಾಳೆ ಬಾ ನಾಳೆ ಬಾ ನಾಳೆ ಬಾ. ಆಕಿ ಏನಂತ ಕೇಳಿದ್ರೆ ಬಾಗಿಲ್ ಮ್ಯಾಗೆ ನಾಳೆ ಬಾ ಅಂತ ಬರ್ದ ಬಿಟ್ಲಕ್ಕೆ ಬಂತ ಹೇಳೋದಾಗತ್ತೆ. ಅವನು ಬಿಡ್ಲಿಲ್ಲ, ನಾಳೆ ಬಾ ಅಂತ ಬರ್ದಾಳಂತ. ದಿನಾ ಬರವ ತಲೆ ಕೆಟ್ಟೋತು. ಕೊಡದವ್ಗ ತಲೆ ಕೊಟ್ಟೋತು. ಒಂದು ದಿವಸ ಆಕಿ ಮೊಮ್ಮಗಿತ್ತಂದು ಸಣ್ಣದು. ಅದಕ್ಕೇನೋ ಒಂದಿಷ್ಟು ಚಟ್ನಿ ಅದೆಲ್ಲ ಅದನ್ನ ಹಚ್ಚಿ ಕೊಟ್ಟಿದ್ಲು ಊಟಕ್ಕೆ. ಎಲ್ಲ ತಿಂದಿತ್ತ ಕೂಸು. ತಿಂದು ಈಟ ಉಳ್ದಿತ್ತಂತ. ಉಳಿದು ಏನು ಮಾಡಿತ್ತಂತ ಕೇಳಿದ್ರೆ ಆ ಜ್ವಾಳದ ಚೀಲ ಸಂಧ್ಯಾಗ ಒಕ್ಕೊಟ್ಬಿಟ್ಟಿತ್ತಂತ. ಒಂದು 6 ತಿಂಗಳ ಕೆಳಗಡೆ ಒಕ್ಕೊಟ್ಟಿತ್ತಂತ. ಒಕ್ಕೊಟ್ಟು ಬಳಿಕ ಅದು ಏನು ಬಿದ್ದಿತ್ತಲ್ಲ 6 ತಿಂಗಳ ಕೆಳಗಡೆ ಈಕಿಗೆ ಅನಿಸ್ತು. ಅದನ್ನ ನೋಡಿದ್ಲಿ ಇವ ಭಾಳ ಕಾಡಾಕತ್ತಾನ. ಇವಾಗ ಏನ್ರ ಮಾಡಿ ಕೊಟ್ಟು ಕಳ್ಸಣ ಅಂತ ಹೇಳಿ ಬಿಡದಪ್ಪ ಕೊಡ್ದವ. ಅದನ್ನ ತಗೊಂಡು ಏನು ಮಾಡಲಿಲ್ಲ ಅಂತ ಕೇಳಿದ್ರೆ ಅದೇನು ಬುಳು ಸತ್ತಿತ್ತಲ್ಲ ಕೊಟ್ಟು ಕಳಿಸಿದ್ಲ. ತಗೋ ದಿವಸ ಅಡ್ಡಾಡ್ ನನಗೆ ಹೇಳಿ ಸಾಕಾಗೈತಿ, ನಿನಗೆ ಬಂದು ಸಾಕಾಗೈತಿ ಅಂಥೇಳಿ ಅದನ್ನ ಕೊಟ್ಲಂತ. ನೋಡ್ರಿ ಏನು ಕೊಟ್ಟಳ, 6 ತಿಂಗಳು ಮೊಮ್ಮಗ ತಿಂದು ಕೊಟ್ಟು ಎಂಜಲ ಮಾಡಿದ ಒಂದು ತುಣಕ್ ಒಂದು ಅಂಗೈ ಅಗಲ ರೊಟ್ಟಿ ಕೊಟ್ಲ್ರಿ. ತಗೊಂಡು ಹೋಗಿ ಏನು ಮಾಡಿದ ಅಂತ ಕೇಳಿದ್ರೆ ಊರ್ ಹೊರಗೆ ಭೀಮಾ ನದಿ ಹರಿತಿತ್ತು. ಆ ಭೀಮಾ ನದಿ ಒಳಗೆ ಜಳಕ ಮಾಡಿದ. ಚಂದಾಗ ಮಡಿಬಟ್ಟಿಯನ್ನು ಹಾಕಿ ಏನ್ ಮಾಡಿದ ಕೇಳಿದ್ರೆ ರೊಟ್ಟಿ ಕೊಟ್ಟಿದ್ಲಲ್ಲ ಅದನ್ನ ಸ್ವಚ್ಛಾಗಿ ಭೀಮಾ ನದಿ ಒಳಗೆ ನೆನೆಸಿ ಸ್ವಚ್ಛಾಗಿ ತೊಳೆದ. ಎಲ್ಲ ಬುಳಿಸದ ಎಲ್ಲ ಹೋಯ್ತು. ಇಟ್ಟು ಲಿಂಗ ಪೂಜೆ ಮಾಡ್ಕೊಂಡು ದಳ ಪತ್ರಿ ಏರಿಸಿದ. ಅಲ್ಲೇ ಕಾಡು ಹೂಗಳಿದ್ದು ಧರಿಸ್ಕೊಂಡು ಹಸಿವಾಗಿತ್ತಲ್ಲ ಈಕಿ 1 ವರ್ಷ ಅಡ್ಡಾಡಿಸಿ ಕೊನೆ ಕೊಟ್ಟಿದ್ಲಲ್ಲ ರೊಟ್ಟಿನ. ಅದನ್ನ ಏನ್ ಮಾಡಿದ ಅಂತ ಕೇಳಿದ್ರೆ ಲಿಂಗಕ್ಕೆ ತೋರಿಸಿದ್ದ. ಲಿಂಗಯ್ಯ 6 ತಿಂಗಳಿಗೆ ನಮ್ಮವ್ ರೊಟ್ಟಿ ಕೊಟ್ರಾಳಪ್ಪ, ಆಕಿಗೆ 16 ಎತ್ತದವ, ಇನ್ನು 32 ಎತ್ತ ಆಶೀರ್ವಾದ ಮಾಡಿ ಆ ರೊಟ್ಟಿ ತಿಂದಂತವ. ಯಾರು? ಹಸದವ ತಿಂದ, ಜಂಗಮ ತಿಂದ, ಬಿಡದಪ್ಪ ತಿಂದ. ಮುಂದೇನಾಯ್ತು ಕೇಳ್ರಿ, ಒಂದು ತುಣುಕ್ ರೊಟ್ಟಿ ಕೊಟ್ಟಿದ್ದಲ್ಲ, ಮುಂದೆ ಮುಂಗಾರಿ ಬಿತ್ತಾಕೊಂಡಿದ್ಲು. ಹೊಲ ಜೂನ್ ಮಿರ್ಗಾ ಮೆಂಚಿತ್ತು. ಎತ್ತು ತಗೊಂಡು ಬಿತ್ತಾಕೊಂಡಿದ್ಲು. ಸಿಟ್ಲು ಬಿತ್ತಂತ ಜೋರಾಗಿ. ಯಾವ ಮಳೆ ಇರ್ತೈತೆ ಅವಾಗ? ಮೃಗಶಿರ ಮಳೆ ಇರ್ತದಿಲ್ಲ, ಮಿರ್ಗಾ ಮಳೆ ಇರ್ತದಿಲ್ಲ. ಭಯಂಕರ ಜೋರಿ ಸಿಡ್ಲು ಬಿದ್ದು ಬಿಟ್ಲೆ. ಆ ಸಿಡ್ಲು ಬಿದ್ದು ಬೆಂಕಿ ಬಂದಿಕ್ಕೇನು ಹತ್ತದಿತ್ತು. ಅವಾಗ ಆ ಸಿಡ್ಲಿಗೆ ಆ ರೊಟ್ಟಿ ಬಂದು ಅಡ್ ನಿತ್ತಂತ. ಹಿಂಗೆ ಅಡ್ ನಿಂತ ಹೇಳ್ತು, ಆಕಿ ಯಾವಾಗ ಯಾರಿಗೆ ಏನ್ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಮೊನ್ನೆ ಒಬ್ಬ ಹಸದ ಜಂಗಮಗೆ 6 ತಿಂಗಳು ಒಕ್ಕೊಟ್ಟು ರೊಟ್ಟಿ ಕೊಟ್ಟಾಳ, ಪುಣ್ಯ ಮಾಡಲ್ಲ, ಅದಕ್ಕೆ ಸಿಡ್ಲು ಬಡಿಬೇಡ ಅಂತ ಹೇಳಿ ಆ ರೊಟ್ಟಿ ಬಂದ ಅಡ್ ನಿಂತಂತ. ನೋಡ್ರಿ, ಅದಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಯಾರಿಗ್ರಿ? ಪರರಿಗೆ. ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿ ಇಟ್ಟಿವುದು ಬುದ್ಧಿ ಸರ್ವಜ್ಞಾನವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಇವತ್ತು ನೀವು ರೊಟ್ಟಿ ಮಾಡಿ ತಂದು ಕೊಟ್ಟಿರಿ, ಎಷ್ಟು ಪುಣ್ಯ. ಕೈ ಎಲ್ಲ ಹೆಂಗಾಗ್ಯಾವ ಅಂತ ಕೇಳಿದ್ರೆ ಲಿಂಗ ಪೂಜೆ ಮಾಡಿದ ಕೈ ಆದಂಗಾಗ್ಯಾವ. ಹೌದಲ್ರಿ ಅವರ? ಲಿಂಗ ಪೂಜೆ ಮಾಡಿದ ಕೈ ಆದಂಗಾಗ್ಯಾವು. ಇವತ್ತು ಯಾರ್ಯಾರು ಒಯ್ದು ಕೊಡ್ತಿರಲಿಲ್ಲ, ತಗೊಂಡೋಗಿರ್ಲಿ ಇವತ್ತು. ಅದಕ್ಕೆ ಕತೆ ಹೇಳಿದ್ರಿ ನೀವು, ಗೊತ್ತಾ? ಹೌದಲ್ರಿ? ಕಲೈನವ್ರೆ ಮುತ್ಯಾರ ಅದಕ್ಕೆ ಕತೆ ಹೇಳ್ಯಾರ ಅಂತ ತಿಳ್ಕೊತಾರ ಅವ್ರು. ಹಂಗೇನಿಲ್ಲ, ನೀವು ಮಾಡಿ ನೋಡ್ರಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ್ದ ಸರ್ವಜ್ಞ. ನಾ ಹೇಳಕತ್ತಿಲ್ಲ, ದಾನಮ್ಮ ಹೇಳಕತ್ತಾಳ. ಅವ್ರ ಕಡೆ ರೊಟ್ಟಿ ಮಾಡ್ತಾರ ಕೊಡಸ್ರಿ ಅಂತ ಹೇಳಕತ್ತಾಳ. ಅದಕ್ಕೆ ಹೇಳಕತ್ತೆ ನಿಮಗ. ಇನ್ನೊಂದಿಷ್ಟು ಬಹುಶಃ ಹಿಟ್ಟಿರ್ಬೋದು, ಅದನ್ನ ನೀವೇನ್ ಮಾಡ್ರಿ, ಯವ್ವ
ಯವ್ವ ಅಂದ್ರೇನೆ ನೋಡ್ರಿ ಯಾರ್ಯಾರು ಇದಿಲ್ಲ ಎಲ್ಲಾರು ಹಿಟ್ಟು ಒಯ್ರಿ ನಾಳೆ ರೊಟ್ಟಿ ಮಾಡ್ಕೊಂಡು ಬರ್ರಿ ಅನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಮನಗುಳಿಗೆ ಬಂದಾಳ. ಅಲ್ಲಿ ನಮ್ ಗೌರಮ್ಮ ಅಳ್ತಾ ಕುಂತಾಳ, ಅತ್ಕೋತ ಕುಂತಾಳ. ಯಾಕೆ ಅಳಕತ್ತಿದ್ಲು ಅಂತ ಕೇಳಿದ್ರೆ ಆಕಿದೊಂದು 15 ವರ್ಷದ ಮಗು ಇತ್ತು. ಒಳ್ಳೆ ಒಬ್ಬನೇ ಮಗ, ಹೆಣ್ಣಿಲ್ಲ ಯಾರಿಲ್ಲ, ಏಕ ನಾಮ ಸದಾ ಪ್ರೇಮ ಅಂದಂಗ ಆ ಮಗನ್ ಚೆನ್ನಾಗಿ ಬೆಳೆಸಿಬಿಟ್ಟಾಳ ತಾಯಿ. ಬಾಳೆ ದಿಂಡು ಬೆಳೆದಂಗ್ ಬೆಳೆದ ನಾ ಮಗ. 16 ತರಳ ಚಿಗುರು ಮೀಸೆ ಹುಡುಗನ್ ನೋಡೇ ಹಂಗ ಒಬ್ಬ ಯುವರಾಜ ಕಣ್ಣನ್ ಕಾಡ್ತಾ ಇದ್ದ. ಆ ಮಗು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ಟಿರ್ತಾನ. ಆ ಮಗು ಸತ್ತು ಹೋಗ್ಬಿಟ್ಟಿರ್ತದೆ. ಆ ಸತ್ತ ಮಗುವನ್ನು ನೋಡಿ ಅವಳು ಬಾಳ ಅಳಾಕತ್ತಿರ್ತಾಳೆ. ಅಲ್ಲಿ ಆ ಮಗುವನ್ನ ಮನೆ ಮುಂದೆ ಹಾಕೊಂಡು ಜನ ಸೇರಿರ್ತಾರೆ, ಅಳಾಕತ್ತಿರ್ತಾರೆ. ಎಲ್ಲರೂ ನೋಡಿ ಬಹಳ ಕಷ್ಟ ಆಗ್ತದೆ, ಬಹಳ ನೋವಾಗ್ತದೆ. 2 ದಿವಸದ ಹಿಂದೆ ಒಬ್ಬ ಅಧಿಕಾರಿಗಳು ಹೋದ್ರು. ನಮ್ಮ ಕರ್ನಾಟಕದ ಪುಣ್ಯ ವ್ಯಕ್ತಿಯವರು. ಯಾರು ಎಕ್ಸ್ಟೆಂಟ್ ಆಯ್ತು, ಜೇವರ್ಗಿ ರೋಡ್ನಾಗ ಎಕ್ಸ್ಟೆಂಟ್ ಆಯ್ತು. ಬಹಳ ದೊಡ್ಡ ಪುಣ್ಯಾತ್ಮ. ಬಡತನದಲ್ಲಿ ಬೆಳೆದು ದೊಡ್ಡ ಅಧಿಕಾರಿಯಾಗಿ ಬಡವರ ಕಣ್ಣೀರು ಒರೆಸಿದಂತ ಮಹಾಂತೇಶ್ ಬಿಳ್ಗಿಯವರು ಹೋದ್ರು. ಇವತ್ತು ನಾವು ನೆನೆಸ್ಬೇಕು ಅವರನ್ನ. ಯಾಕೆ ನೆನೆಸ್ಬೇಕಂತ ಕೇಳಿದ್ರೆ ಎಂಥ ಪುಣ್ಯಾತ್ಮ. ಯಾರ್ಯಾರಿಗೆ ಹೆಂಗ್ ಸಾವು ಬರ್ತದೆ ಹೇಳಕ್ ಬರಂಗಿಲ್ಲ. ಯಾವ ಅಧಿಕಾರಿ ಆದರೆ ಏನು, ಏನಾದರೆ ಏನು, ಮುಗಿದ ಬಳಿಕ ಹೋಗ್ಲೇಬೇಕು. ಹೇಳದೈತ್ರಿ ಹೇಳಿ. ಹೋಗ್ಬಿಟ್ರ ಮಹಾಂತೇಶ್ ಬಿಳ್ಗಿಯವರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಲೋ 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 ಅನಿಲ್ ಅಣ್ಣಪ್ಪ ಕೋಟೆನವರವರಾದರೂ